ವಿದುರ ನೀತಿ ಅಂತ ಜನಕ್ಕೆ ಕೇಳಿ ಗೊತ್ತು. ವಿದುರ ನೀತಿಲಿ ಏನು ಹೇಳುತ್ತೆ ಅಂತ ಗೊತ್ತಾಗಲೇ ಇಲ್ಲ. ದುರ್ಯೋಧನನಿಗಂತೂ ಏನೂ ಆಗಿಲ್ಲ. ಧೃತರಾಷ್ಟ್ರನಿಗಾದರೂ ಕಣ್ಣಿಲ್ಲ ಅನ್ನುವ ಒಂದು ಕೊರತೆಯನ್ನಾದರೂ ಹೇಳ್ಬೋದು. ದುರ್ಯೋಧನನ ಬದುಕಿನಲ್ಲಿ ಯಾವ ಕೊರತೆಯೋ ಯುದ್ಧ ಬರುವವರೆಗೆ ಆಗಿಲ್ಲ ಅವನ ಬದುಕಿನಲ್ಲಿ. ಸಮುದ್ವೀಕ್ಷ್ಯ ಮುಖಂ ರಾಜ್ಞೋ ಬಾಲಾರ್ಕ ಸಮವರ್ಚಸಃ. ಏನಾಗುತ್ತೆ, ಮಾತು ಮತ್ತು ವರ್ತನೆಗಳು ಇವೆಯಲ್ಲ, ಅವು ಅವನ ಮನಸ್ಸಿನೊಳಗೆ ಇದ್ದಿದ್ದನ್ನು ಸಹಜವಾಗಿ ತರ್ತಾ ಇರ್ತವೆ. ಆದರೆ ಶಬ್ದಗಳೇ ಅದನ್ನು ಹೊರಹಾಕ್ತವೆ ಅಂತ ಹೇಳೋಕ್ಕಾಗಲ್ಲ. ಅವನು ಆಡ್ತಾ ಇರುವ ಶಬ್ದ ಬೇರೆ ಇರ್ಬೋದು, ಪದ ಬೇರೆ ಇರ್ಬೋದು, ಅವನ ಮನಸ್ಸು ಬೇರೆ ಇರ್ಬೋದು. ಒಂದು ಸಾಧನೆ ಆಗಬೇಕು ಅಂದರೆ 4 ಬೇಕು ಅಂತ ಹೇಳ್ತಾನೆ ಅವನು. ಒಂದು ರಾಗ, ಒಂದು ಯೋಗ, ಒಂದು ದಾಕ್ಷ್ಯ, ಒಂದು ನಯ. ಪ್ರೀತಿ ಅಂದರೆ ನಾವು ಏನನ್ನ ಮಾಡ್ತೀವೋ ಅದರ ಬಗ್ಗೆ ನಮಗೊಂದು ಆಸಕ್ತಿ, ಪ್ರೀತಿ ಬೇಕಾಗುತ್ತೆ. ಆಸಕ್ತಿಯೇ ಇಲ್ಲದೆ ಹೋದರೆ ಆ ಕೆಲಸ ಸರಿಯಾಗಲ್ಲ, ವಿಫಲ ಆಯಿತು ಅಂತಲೇ ಲೆಕ್ಕ. ಅದು ಕರೆಕ್ಟ್, ವಿಫಲ ಆಗೋಯ್ತು ಅಂತಲೇ ಲೆಕ್ಕ. ಒಂದು ಕೆಲಸ ಮಾಡುವಾಗ ಅದಕ್ಕೆ ಎಷ್ಟೋ ಸಾಮಗ್ರಿಗಳು ಬೇಕು, ಸಾಧನ ಸಾಮಗ್ರಿಗಳು ಬೇಕು. ಅದು ವಸ್ತುಗಳಿರ್ಬೋದು, ಅದು ವ್ಯಕ್ತಿಗಳಿರ್ಬೋದು, ಅದು ಅದರ ಕುರಿತಾದ ಒಂದಿಷ್ಟು ಮಾಹಿತಿಗಳಿರ್ಬೋದು. ಇವೆಲ್ಲ ಇಲ್ಲದೆ ಯಾವ ಕೆಲಸವೂ ಆಗಲ್ಲ. ಅದೃಷ್ಟ ಅಂದರೆ ಹಿಂದಿನ ಕರ್ಮಗಳು, ನಾವೇ ಮಾಡಿದ ಕರ್ಮಗಳು. ಆ ಕರ್ಮಗಳು ಈಗ ಮಾಡ್ತಾ ಇರುವ ಕೆಲಸದ ಜೊತೆಗೆ ಸೇರಿಕೊಂಡ್ರೆ ಈ ಕೆಲಸ ಬಹಳ ಸುಲಭವಾಗಿ, ಸರಳವಾಗಿ ಯಶಸ್ಸಾಗಿ ಬಿಡುತ್ತೆ. ಈಗೇನೋ ಕಾರ್ಯ ಮಾಡ್ತಾ ಇದ್ದೀವಿ, ಆದರೆ ಹಳೆಯ ಕರ್ಮ ಇದೆಯಲ್ಲ, ಅದು ಇದಕ್ಕೆ ವಿರುದ್ಧವಾಗಿದೆ, ಇದಕ್ಕೆ ವ್ಯತಿರಿಕ್ತವಾಗಿದೆ ಅಂತಂದಾಗ ಈ ಕಾರ್ಯ ಯಶಸ್ವಿ ಆಗಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಮಹಾಭಾರತವನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾಹಿತಿ, ಒಂದು ವಿನಂತಿ. ಅದೇನೆಂದರೆ ಗೌರಿ ಶಕ್ಕಿ ಸ್ಟುಡಿಯೋ ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದೀವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಸಣ್ಣ ತುಣುಕುಗಳನ್ನ, ಪ್ರೋಮೋಗಳನ್ನ ಮತ್ತು ಸಣ್ಣ ವಿಡಿಯೋಗಳನ್ನ ನೀವು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು. ಅದನ್ನು ಕೂಡ ನೀವು ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಅದರ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ, ಆ ಮೂಲಕ ನೀವು ಫಾಲೋ ಮಾಡ್ಬೋದು. ಮತ್ತು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೆ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಎಕ್ಸ್ಕ್ಲೂಸಿವ್ ಕಮ್ಯುನಿಟಿ, ಎಕ್ಸ್ಕ್ಲೂಸಿವ್ ವಿಡಿಯೋಗಳೇನು ಮಾಡ್ತಾಯಿದೆ ಅದಕ್ಕೂ ಕೂಡ ತಾವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಶುರು ಮಾಡ್ತಾಯಿದ್ದೀನಿ. ಸೊ 15ನೇ ದಿನದ ಸಂಜೆ, 15ನೇ ದಿನ ಸಾಕಷ್ಟು ರೋಚಕ, ಆಘಾತಕಾರಿ ಮತ್ತು ತಲ್ಲಣಗೊಳಿಸುವಂಥ ಅನಿರೀಕ್ಷಿತ ಘಟನೆಗಳು ಕೂಡ ನಡೆದದ್ದನ್ನು ನಾವು ನೋಡಿದ್ವಿ. ವಿಶೇಷವಾಗಿ ಅಶ್ವತ್ಥಾಮನ ಕುರಿತಾಗಿ ಅಶ್ವತ್ಥಾಮ ಮತ್ತು ವ್ಯಾಸರ ಭೇಟಿಯನ್ನು ನೋಡಿದ್ವಿ. ಮತ್ತು ಅದಾನಂತರ ವ್ಯಾಸ ಮತ್ತು ಅರ್ಜುನರ ಭೇಟಿ ನೋಡಿದ್ವಿ. ವ್ಯಾಸರು ಕೃಷ್ಣಾರ್ಜುನರ ಅವತಾರದ ಬಗ್ಗೆ, ನರನಾರಾಯಣ ಬಗ್ಗೆ ಹೇಳಿದ್ದನ್ನು ಕೇಳಿದ್ವಿ. ಮತ್ತು ಅರ್ಜುನ ಶಿವನ ಬಗ್ಗೆ ಹೇಳಿದ್ದನ್ನು ಕೂಡ ಕೇಳಿದ್ವಿ. ಸಾಕಷ್ಟು ವಿಚಾರಗಳು ನಮಗೆ ಇದರಲ್ಲಿ ಭಾಳಷ್ಟು, ಅಂದರೆ ಬಹುತೇಕ ಅಥವಾ ಎಲ್ಲ ವಿಚಾರಗಳು ನಮಗೆ ಮಹಾಭಾರತ ಗೊತ್ತಿದೆ ಅಂದವ್ರಿಗೂ ಕೂಡ ಗೊತ್ತಿಲ್ಲದೇ ಇರುವಂಥ ವಿಚಾರಗಳು ಅಲ್ವ ಸರ್? ಸೊ ಇವು ನಿಮ್ಮ ಪ್ರಕಾರ ಸರ್ ಯಾಕೆ ಇವೆಲ್ಲ ತಪ್ಪಿಸ್ಕೊಂಡಿವೆ ಜನರ ಮನಸ್ಸಿಂದ? ಒಂದು, ಅಷ್ಟು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಹೋಗದೇ ಇರೋದು ಒಂದು. ಆಮೇಲೆ ಏನಾಯ್ತಂದರೆ, ಮಹಾಭಾರತವನ್ನು ಓದಿ ಮಹಾಭಾರತ ತಿಳ್ಕೊಂಡಿದ್ದಕ್ಕಿಂತ ಮಹಾಭಾರತವನ್ನು ಕಲೆಯ ಯಾವುದೋ ಒಂದು ಭಾಗವಾಗಿ ನೋಡ್ತಾ, ಅದೆಲ್ಲೋ ನಾಟಕವಾಗಿ ಬಂತು, ಅದಿನ್ನೇನೋ ನೃತ್ಯವಾಗಿ ಬಂದಿರ್ಬೋದು, ಅಥವಾ ಬೇರೆ ಕಾವ್ಯಗಳು ಹುಟ್ಕೊಂಡಲ್ಲ ಮಹಾಭಾರತವನ್ನು ಆಧರಿಸಿ, ಅದನ್ನು ಓದಿದ್ದೆ ಹೆಚ್ಚು ಜನ. ಹಾಗೆ ಅಲ್ಲಿ ಮಾಡುವಾಗ ಏನಂದರೆ ಅವರು ಸಮಗ್ರ ಮಹಾಭಾರತ ಹೇಳೋಕೆ ಹೊರಟಿರೋಲ್ಲ. ಒಂದು ನಾಟಕ ಅಂದರೆ ಯಾವುದೋ ಒಂದು ಭಾಗ ತೊಗೊಂಡಿರ್ತಾರೆ. ಉದಾಹರಣೆಗೆ ಕುರುಕ್ಷೇತ್ರ. ಕುರುಕ್ಷೇತ್ರ ಅಂತ ಅದು ಇಷ್ಟು ವಿವರವನ್ನು ಹೇಳೋಕ್ಕೂ ಆಗೋದೂ ಇಲ್ಲ. ಆವಾಗ ಅವ್ರು ಯಾವುದೋ ಒಂದಿಷ್ಟನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆಯೇ ಹೇಳುವಾಗ ಈಗ ಹರಿಕಥೆ ಅಂಥದ್ರ ಮೂಲಕ ಬಂದಾಗಲೋ ಇನ್ಯಾವಾಗಲೋ ಯಾವುದೋ ಆಯ್ದ ಭಾಗವನ್ನು ಅವರು ಮುಖ್ಯವಾಗಿ ಹೇಳ್ತಾರೆ. ಅವರಿಗೆ ಯಾವುದೋ ಒಂದು ಅಂಶ ಮುಖ್ಯ ಅನಿಸಿರುತ್ತೆ, ಅದನ್ನು ವಿಸ್ತಾರವಾಗಿ ಹೇಳ್ತಾರೆ, ಉಳಿದಿದ್ದನ್ನು ಬಿಟ್ಟು ಬಿಡ್ತಾರೆ. ಹೀಗಾಗಿ ಅದರಲ್ಲೊಂದಷ್ಟು ಡೆವಲಪ್ಪು ಆಗಿರುತ್ತೆ, ಹೊಸ ಕಥೆಗಳು ಹುಟ್ಟಿರುತ್ತೆ, ಆಗಿರುತ್ತೆ. ಆಮೇಲೆ ಮಹಾಭಾರತವನ್ನು ಆಧರಿಸಿ ಹುಟ್ಟಿದ ಕಾವ್ಯಗಳು ಎಲ್ಲ ಭಾಷೆಗಳಲ್ಲೂ ಹುಟ್ಕೊಂಡವಲ್ಲ, ಭಾರತೀಯ ಭಾಷೆಗಳಲ್ಲಿ. ಅಲ್ಲಿ ಏನಾಯಿತು, ಅವರು ಅದಕ್ಕೆ ಬೇರೆಯದೇ ನಿರ್ವಚನ ಕೊಟ್ಕೊಂಡು ಅದನ್ನು ನೋಡ್ತಾ ಹೋದ್ರೆ, ಅಲ್ಲಿ ಅವ್ರು ಇನ್ಯಾರನ್ನೋ ಮುಖ್ಯನನ್ನಾಗಿಟ್ಕೊಂಡು ಬರೆದ್ರು. ಹೀಗೆಲ್ಲ ಆಗಿ ಏನಾಯಿತು ಅಂತ ಅಂದರೆ, ಮೂಲ ಮಹಾಭಾರತದಲ್ಲಿ ವಾಸ್ತವವಾಗಿ ಏನಿದೆ ಅನ್ನೋ ಅಂಶ ಹಿಂದೆ ಬಿದ್ದು ಬಿಡ್ತು. ಭಾಳ ಒಳ್ಳೆ ಪಾಯಿಂಟ್. ಎಸ್ ಸರ್. ಇಷ್ಟೆಲ್ಲ ಕೇಳಿದಾಗ ಏನನ್ನಿಸ್ತು ನಮಗೆ ಅಂದರೆ, ನಂಗೆ ಮಹಾಭಾರತ ಗೊತ್ತಿದೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಮಹಾಭಾರತ ಗೊತ್ತಿತ್ತು, ಯಾವುದು ಅಂದರೆ ಅದರ ಮುಖ್ಯ ಒಂದು ಧಾರೆ ಇತ್ತಲ್ಲ, ಪಾಂಡವನ ಮಕ್ಕಳು ಕೌರವರ ಮಕ್ಕಳು, ಅವರಿಬ್ಬರಿಗೆ ವೈರಸ್ಯ ಬಂತು, ಯುದ್ಧ ಆಯಿತು, ಈ ಅಂಶಗಳು ಮಾತ್ರ ಎಲ್ಲರಿಗೂ ಗೊತ್ತಿರೋದಾಗೋಯ್ತು. ಸಣ್ಣ ಎಳೆ ಎಲ್ಲರಿಗೂ ಗೊತ್ತಿದೆ.
ಬಹಳ ವಿಸ್ತಾರವಾದ ಭಾಗ ಗೊತ್ತಿಲ್ಲದೆ ಹೋಯಿತು. ಬಹಳಷ್ಟು 90% ನನ್ನ ಪ್ರಕಾರ ಗೊತ್ತಿಲ್ಲ. ಹೌದು, ಖಂಡಿತವಾಗಿಯೂ 90% ಭಾಗ ಗೊತ್ತಿಲ್ಲ. ಆದ್ರೆ 10% ಗೊತ್ತಿದ್ರು ಕೂಡ ಅದು ನಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಅದೇ ಮಹಾಭಾರತ ಸ್ವಾರಸ್ಯ. ಹೌದು. ಆಮೇಲೆ ಅದರಲ್ಲೊಂದು ಚೆನ್ನಾಗಿರೋದು ಏನು ಅಂದರೆ, ಒಂದು ತರಹದಲ್ಲಿ ಒಂದು ಕಥೆ ಆರಂಭ ಆಗಿ ಮುಗಿಯುವವರೆಗಿನ ಬೇಕಾಗಿರುವ ಒಂದಕ್ಕೊಂದು ಸಂಬಂಧ ಇರುವ ಘಟ್ಟಗಳು ಗೊತ್ತಿದ್ದು ಬಿಟ್ಟಿದೆ. ಯಾವುದಾದ್ಮೇಲೆ ಏನಾಯಿತು, ಅವರು ವನವಾಸಕ್ಕೆ ಹೋದರು, ಅಜ್ಞಾತವಾಸ ಮಾಡಿದ್ರು, ಹೀಗೆ ಒಂದಕ್ಕೊಂದಕ್ಕೆ ಸೇರಿಕೊಂಡಿರೋ ಭಾಗಗಳು ಗೊತ್ತಿರೋದ್ರಿಂದ ಗೊತ್ತಿದೆ ಅಂತ ಅನ್ಸುತ್ತೆ. ನೋಡಿ, ಒಂದು ಸಿನಿಮಾದಲ್ಲಿ ಒಂದು ಇದು ಇದೆ ಸರ್, ವಿಷಯ ಇದೆ. ಯಾರಾದ್ರು ನಿರ್ಮಾಪಕರಿಗೆ ನಿರ್ದೇಶಕರ ಕಥೆ ಹೇಳಕ್ಕೆ ಹೋದಾಗ ಅವ್ರೇನು ಹೇಳ್ತಾರೆ, ಒನ್ ಲೈನ್ ಸ್ಟೋರಿ ಹೇಳಿ ಅಂತ. ಒನ್ ಲೈನ್ ಸ್ಟೋರಿ ಹೇಳಿ ಕನ್ವಿನ್ಸ್ ಮಾಡಿದರೆ ಆವಾಗ ಅವರು ಹೇಳ್ತಾರೆ ನೀವು ಫುಲ್ ಸ್ಟೋರಿ ಹೇಳಿ ಅಂತ. ಎಲ್ಲ ನಿರ್ಮಾಪಕರು ಮಾಡಲ್ಲ, ಬಟ್ ಗೊತ್ತಿದ್ದವ್ರು, ಈ ವಿಷಯ ಗೊತ್ತಿದ್ರು ಮಾಡ್ತಾರೆ. ಒನ್ ಲೈನಲ್ಲಿ ನೀವು ಕನ್ವಿನ್ಸ್ ಮಾಡಿದರೆ ನೀವು ಇಡೀ ಕಥೆನಲ್ಲಿ ಕನ್ವಿನ್ಸ್ ಮಾಡ್ಬೋದು. ಒನ್ ಲೈನೇ ಕನ್ವಿನ್ಸಿಂಗ್ ಇಲ್ಲ ಅಂತಂದರೆ ನೀವು ಇಡೀ ಕಥೆನ ನೀವು ಎಷ್ಟು ಹೇಳಿದ್ರು ಕೂಡ ಕನ್ವಿನ್ಸಿಂಗ್ ಆಗಲ್ಲ. ಸೊ ಮಹಾಭಾರತ ರಾಮಾಯಣದ ಒನ್ ಲೈನ್ಗಳು ತುಂಬ ಚೆನ್ನಾಗಿವೆ. ಒನ್ ಲೈನಲ್ಲಿ ಹೇಳಿದ್ರು ಕೂಡ ಅದು ಇಷ್ಟ ಆಗುತ್ತೆ. ನೀವು ಈಗ 10 ನಿಮಿಷದಲ್ಲಿ ಹೇಳೋದು ಒನ್ ಲೈನೇ. ಹೌದು. ಸೊ ಆ ದೃಷ್ಟಿಯಿಂದ ಅದು ಒಂದು. ಎರಡನೇದು ಸರ್, ನೀವು ಇನ್ನೊಂದು ಮಾತನ್ನು ಹೇಳಿದ್ರಿ. ಆ ಮಾತೇನೆಂದರೆ, ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಾವ್ಯಗಳು ಹುಟ್ಕೊಂಡಿವೆ, ನಾಟಕಗಳು ಹುಟ್ಕೊಂಡಿವೆ ಅಂತೇಳಿ. ಉದಾಹರಣೆಗೆ ಗದಾಯುದ್ಧ, ರನ್ನನ್ ಗದಾಯುದ್ಧ. ಅದರಲ್ಲಿ ಇವನು ದುರ್ಯೋಧನನ ನಾಯಕಂತರವಾಗಿ ಬರ್ತಾನೆ. ನಾಯಕ ಅಂತ ಹೇಳಲ್ಲ, ಅವನು ಮುಖ್ಯ ಪಾತ್ರವಾಗಿ. ಇನ್ನು ವಿಕ್ರಮಾರ್ಜುನ ವಿಜಯ, ಅದರಲ್ಲಿ ಅರ್ಜುನನ್ನ ಸಮೀಕರಿಸ್ಕೊಂಡು ಹೋಗುತ್ತೆ. ಅದು ಆ ತರಹದ್ದು ಬಂದು ಈ ತರ ಸಾಕಷ್ಟು ಪಾತ್ರಗಳ ಮೇಲೆ ಬಂದು, ಕರ್ಣನ ಮೇಲೆ ಬಂದು ಒಂದಿಷ್ಟು. ಗದುಗಿನ ಭಾರತ ಅದು ಸಮಗ್ರ ಮಹಾಭಾರತವನ್ನೇ ಹೇಳೋದಕ್ಕೆ ಹೊರಟಿತು. ಕರ್ನಾಟಕ ಭಾರತ ಕಥಾಮಂಜರಿ ಕುರುಕ್ಷೇತ್ರದವರೆಗೆ ಅಲ್ಲಿವರೆಗೆ ತಂದು ನಿಲ್ಲಿಸ್ತು. ಮುಂದಿನ ಭಾಗವನ್ನು ಅದೇನು ಹೇಳಿಲ್ಲ, ಅಲ್ಲಿವರೆಗೆ ಭಾಗವನ್ನು ಹೇಳ್ತು. ಅಲ್ಲಿ ಏನಂದರೆ ಅದನ್ನು ಕೃಷ್ಣ ಪ್ರಧಾನವಾಗಿ ಹೇಳ್ತಾ ಹೋಯ್ತು. ಕೃಷ್ಣ ಪ್ರಧಾನವಾಗಿ ಅಂದರೆ ವ್ಯಾಸ ಭಾರತವೂ ಕೃಷ್ಣನೇ ಪ್ರಧಾನ. ಆದರೆ ಇಲ್ಲಿಯ ಕಥಾನಕಗಳಲ್ಲಿ ಕೃಷ್ಣ ಅಷ್ಟು ಕಾಣಿಸ್ಕೊಳ್ಳಲ್ಲ, ಸ್ವಲ್ಪ ಕಾಣಿಸ್ಕೊಳ್ತಾನಲ್ಲ. ಅದು ಒಂದು ತರಹದಲ್ಲಿ ಕೃಷ್ಣ ಭಕ್ತಿಯನ್ನು ಪ್ರಧಾನವಾಗಿ ಇಟ್ಕೊಂಡು ಹೋದ ಹಾಗೆ ಹೋಯಿತು. ಕೃಷ್ಣ ಲೀಲೆ, ಕೃಷ್ಣ ಮಹಿಮೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಹೋದ ಹಾಗೆ ಹೋಯಿತು. ಅಲ್ಲಿ ಕೂಡ ಹಾಗೆ ಆಯಿತು. ಕರ್ನಾಟಕ ಭಾರತ ಕಥಾಮಂಜರಿ ವ್ಯಾಸ ಮಹಾಭಾರತದ ಪಡಿಯಚ್ಚೇನೂ ಅಲ್ಲ, ಅಲ್ಲಿ ಬೇರೆ ತರಹದ್ದಿದೆ. ಅಲ್ಲಿ ಇಲ್ಲಿಲ್ಲದ ಕಥೆಗಳೂ ಇವೆ, ಇಲ್ಲದ ಘಟನೆಗಳಿವೆ, ಇಲ್ಲದ ಮಾತುಗಳೂ ಇವೆ. ಆ ಥರ ಹೋಯಿತು. ಅಂದರೆ ಸ್ವಲ್ಪ ಸಮಗ್ರವಾಗಿ ಮಹಾಭಾರತವನ್ನು ಹೇಳೋದಕ್ಕೆ ಹೊರಟವರು ಕೂಡ ಅವರು ಇನ್ನೊಂದು ದೃಷ್ಟಿಕೋನದಿಂದ ಅದನ್ನು ನೋಡಿದರು. ಸರ್, ನಾವು ಬೇರೆ ಬೇರೆ ಕಥೆಗಳು ನೋಡಿದ್ರಲ್ಲ, ಅಭಿಜ್ಞಾನ ಶಾಕುಂತಲ, ಇವು ಕೂಡ ಈ ನಮ್ಮ ಮಹಾಭಾರತದ ಕಥೆಗಳಲ್ವಾ? ಹೌದು. ಸೊ ಹಾಗೆ ನನಗೊಬ್ಬರು ವೀಕ್ಷಕರು ಪ್ರಶ್ನೆ ಕೇಳಿದ್ರು. ಇದು ನನಗದು ಕಂಪ್ಲೀಟ್ ನೆನಪಿಲ್ಲ, ಬಟ್ ನಮ್ಮ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ, ಅದರ ಮೂಲ ಮಹಾಭಾರತನ ಆಧರಿಸಿ ನಾವು ಕಥೆ ಹೇಳ್ತಾ ಇದ್ದೀವಿ ಸರ್. ಹೌದು. ಸೊ ಯಾಕೆಂದರೆ ಅವರು ಸುಮಾರು ದಶಕಗಳ ಕಾಲ ಅಧ್ಯಯನ ಮಾಡಿ ಸಾವಿರಾರು ಮಹಾಭಾರತಗಳನ್ನ ನೋಡಿ ಮೂಲ ಮಹಾಭಾರತ ಯಾವುದು ಅಂತ ಅವ್ರು ಡಿಸೈಡ್ ಮಾಡಿ ಅದ್ರ ಬಗ್ಗೆ ಹೇಳಿರೋದನ್ನು, ಅದ್ರ ಬಗ್ಗೆ ಒಂದು ಎಪಿಸೋಡ್ ಕೂಡ ಮಾಡಿದ್ದೀವಿ ನಾವು, ಯಾವ ಮಹಾಭಾರತ ಮಾಡ್ತಾಯಿದ್ದೀವಿ ಅಂಥೇಳಿ. ಆ ಮಹಾಭಾರತ ಲಿಂಕನ್ನದ ಇಲ್ಲಿ ಪುನೀತ್ ಪೇಸ್ಟ್ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಸರ್ ಹೇಳ್ತಿರೋ ಮಹಾಭಾರತ ಯಾವುದು, ಮೂಲ ಮಹಾಭಾರತ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋದ, ಅದನ್ನು ನೋಡಿ ದಯವಿಟ್ಟು ನೋಡದೇ ಇರೋ ಅಂತ ಹೇಳ್ತಾ ಸರ್ ವಾಪಸ್ ನಾವು ಬರೋದಾದರೆ, ಅದೇ ನೀವು ಹೇಳಿದಾಗೆ ಎಷ್ಟೋ ಘಟನೆಗಳು ಗೊತ್ತಿರಲಿಲ್ಲ. 90% ಭಾಗ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ ಅದು. ಮತ್ತು ಅಲ್ಲೊಂದು ಏನಾಯಿತು ಅಂತಂದರೆ, ಈಗ ಒಂದು ಪ್ರದರ್ಶನಕ್ಕೆ ಅಂತ ಆರಿಸಿಕೊಳ್ಳುವಾಗ ಅದಕ್ಕೆ ಬೇರೆಯದೇ ಆದ ಒಂದು ದೃಷ್ಟಿಕೋನ ಬೇಕು, ಒಂದು ಮಾನದಂಡ ಬೇಕು. ಅಂದರೆ ಒಂದು ಇಲ್ಲಿರುವ ಘಟನೆಯನ್ನು, ಒಂದು ಕಥೆಯನ್ನು ಪ್ರದರ್ಶನಕ್ಕೆ ಬೇಕಾಗುವಂತೆ ಬಳಸ್ಕೊಳ್ಳೋಕೆ ಹೊರಟ್ರೆ ಅದಕ್ಕೆ ಬೇರೆ ಮಾನದಂಡ ಇರುತ್ತೆ. ಈಗ ನೃತ್ಯಕ್ಕೆ ಯಾವುದು ಒದಗತ್ತೆ ಕಥೆ ಅಂತ ನೋಡಿ ನೃತ್ಯದವ್ರು ಆರಿಸ್ಕೊಳ್ತಾರೆ. ನಾಟಕ ಮಾಡೋಕ್ಕೆ ಹೊರಟಾಗ ನಾಟಕಕ್ಕೆ ಯಾವುದು ಒದಗತ್ತೆ ಅಂತ ನೋಡ್ತಾರೆ. ಹಾಗೆಯೇ ಕಥೆ ಹೇಳೋದಕ್ಕೆ ಅಂತ ಹೊರಟ್ರೆ, ಅದು ಹರಿಕಥೆಯ ತರಹದ್ದು, ಆ ಥರ ಹೊರಟಾಗ ಕಥೆ ಹೇಳೋದಕ್ಕೆ ಯಾವುದು ಚೆನ್ನಾಗಾಗತ್ತೆ ಇದರಲ್ಲಿ ಅಂತ ಹುಡುಕ್ತಾರೆ. ಗಮಕದಂಥದಲ್ಲಿ ಬಂದಾಗಲೂ ಹಾಗೆ ಹುಡ್ಕೊಳ್ತಾರೆ. ಇದನ್ನೇ ಇಟ್ಕೊಂಡು ಕಾವ್ಯ ಬರೆಯುವಾಗಲೂ ಇಲ್ಲಿ ಯಾವ ಭಾಗ ಇಟ್ಕೋಬೇಕು. ಈಗ ಅವನು ಯಾವುದೋ ಒಂದು ರಸಪ್ರಧಾನವಾಗಿ ಹೇಳೋಕೆ ಹೋಗ್ತಾನೆ, ಅವನು ಕರ್ಣ ರಸಪ್ರಧಾನವಾಗಿ ಹೇಳ್ತಾನೆ, ಇನ್ಯಾರೋ ಶೃಂಗಾರ ರಸಪ್ರಧಾನವಾಗಿ ಹೇಳೋಕೆ ಹೋಗ್ತಾನೆ, ಇನ್ಯಾರೋ ವೀರ ರಸಪ್ರಧಾನವಾಗಿ ಹೇಳ್ತಾನೆ ಅಂತ ಅಂದಾಗ ಅವನು ಅದಕ್ಕೆ ಬೇಕಾದ್ದನ್ನು ಹೆಚ್ಚು ತೆಗೆದುಕೊಳ್ತಾ ಹೋಗ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಇಷ್ಟರಲ್ಲೂ ಅಂತ ಅಂದರೆ, ಇವಿಷ್ಟಲ್ಲದ ಭಾಗಗಳೇ ಮುಖ್ಯವಾಗಿದ್ದುಬಿಡತ್ತೆ. ಈಗ ನೀವು ಒನ್ ಲೈನ್ ಸ್ಟೋರಿ ಅಂತ ಹೇಳುವಾಗ ಮುಖ್ಯ ಘಟ್ಟಗಳು ಅಂತ, ಕಥಾನಕದ ಮುಖ್ಯ ಘಟ್ಟಗಳು, ಚರಿತ್ರೆಯ ಮುಖ್ಯ ಘಟ್ಟಗಳು ಗೊತ್ತಾಗ್ಬಿಡತ್ತೆ. ಆದರೆ ನಮಗೆ ಏನೋ ಬೇಕಾಗಿರುವ ಅಂಶಗಳು ಅನ್ನೋದು ಮಹಾಭಾರತದಲ್ಲಿದೆಯಲ್ಲ, ಅದು ಇದಲ್ಲದ ಭಾಗದಲ್ಲೇ ಹೆಚ್ಚಿದ್ದ ಹಾಗೆ ಕಾಣಿಸಿಕೊಳ್ಳುತ್ತೆ. ಅಂದರೆ ಬದುಕಿಗೆ ಬೇಕಾದ ಬುತ್ತಿ ಅಂತ ಅದರಿಂದ ತೆಗೆದುಕೊಳ್ಳೋದಾದರೆ, ಪ್ರಸಿದ್ಧವಾದ ಕಥೆಗಳಿಗಿಂತ ಪ್ರಸಿದ್ಧವಾಗದ ಭಾಗಗಳಲ್ಲೇ ಹೆಚ್ಚಿದೆ ಅನ್ನೋದು ಗೊತ್ತಾಗತ್ತೆ.
ಅವುಗಳು ಯಾಕೆ ಅಷ್ಟು ಪ್ರಸಿದ್ಧವಾಗಿಲ್ಲ ಅಂದರೆ ಅವುಗಳು ಆ ಸ್ಟೇಜ್ ಹತ್ತೋ ಥರ ಇರೋಲ್ಲ. ಅವುಗಳು ವೇದಿಕೆಯಲ್ಲಿ ಅವುಗಳನ್ನೇನೂ ಮಾಡೋಕ್ಕಾಗಲ್ಲ. ಹೀಗೆ ಹೇಳಿ ಅದನ್ನು ಇದು ಮಾಡಿಸ್ಬೋದಾಗತ್ತೆ ಅದನ್ನು. ಅಂದರೆ ಈಗ ಮಹಾಭಾರತ ಬಹಳ ಮುಖ್ಯವಾಗಿ ಅದು ಶಾಂತರಸವನ್ನು ಹೇಳುತ್ತೆ. ಶಾಂತರಸ ಅಂದರೆ ಸಮಾಧಾನ, ನೆಮ್ಮದಿ, ತೃಪ್ತಿ, ಈ ತರಹದ ಒಂದು ಸ್ಥಿತಿಗೆ ಮನುಷ್ಯನನ್ನು ಕರೆದುಕೊಂಡು ಹೋಗೋಕ್ಕೆ ಬೇಕಾದ ಅಂಶಗಳನ್ನು ಅದು ಹೇಳ್ತಾ ಹೋಗುತ್ತೆ. ಆದರೆ ಈ ಶಾಂತರಸದ ಅಂಶಗಳಿವೆಯಲ್ಲ, ಅದರಲ್ಲಿ ರೋಚಕತೆ ತುಂಬ ಕಡಿಮೆ ಇರುತ್ತೆ. ಯಾವುದು ರೋಚಕತೆ ಕಡಿಮೆ ಇರುತ್ತೋ ಅದನ್ನು ಒಂದು ಪ್ರದರ್ಶನವಾಗಿ ತರೋದು ಕಷ್ಟ ಆಗಿಬಿಡತ್ತೆ. ಆ ಕಾರಣಕ್ಕಾಗಿ ಏನಾಯಿತು, ಶಾಂತರಸಕ್ಕೆ ಸಂಬಂಧಿಸಿದ ಭಾಗಗಳು ಮಹಾಭಾರತದಲ್ಲಿ ಏನಿದ್ದು ಅವುಗಳು ಬಹಳ ಕಡಿಮೆ ಗೊತ್ತಾದವು. ಒಂದೇ ವಿಶೇಷ ಅಂದರೆ ಭಗವದ್ಗೀತೆ ಒಂದು ಜನಪ್ರಿಯ ಆಯಿತು ಅಷ್ಟೇ. ಈಗ ಭಗವದ್ಗೀತೆ ಅಂತಹ ಅಂದರೆ ಆ ಮಟ್ಟ ಅಲ್ಲದೇ ಇದ್ದರೂ ಅಂಥದ್ದು ಸಾಕಷ್ಟು ಮಾತುಗಳು ಮಹಾಭಾರತದಲ್ಲಿವೆ. ಅವುಗಳು ಯಾವುದೂ ಗೊತ್ತಾಗಲೇ ಇಲ್ಲ. ಈಗ ಉದಾಹರಣೆಗೆ ವಿದುರ ನೀತಿ ಅಂತ ಜನಕ್ಕೆ ಕೇಳಿ ಗೊತ್ತು. ವಿದುರ ನೀತಿಲಿ ಏನು ಹೇಳುತ್ತೆ ಅಂತ ಗೊತ್ತಾಗಲೇ ಇಲ್ಲ. ಯಾಕೆಂದರೆ ಆ ವಿದುರ ನೀತಿಯನ್ನು ನಾಟಕದಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಅದು ಭಾಳ ಬೋರ್ ಹೊಡೆದ್ಬಿಡತ್ತೆ ನಾಟಕ. ಅಥವಾ ಅದನ್ನು ಇಟ್ಕೊಂಡು ನೃತ್ಯಗಳನ್ನು ಮಾಡೋಕ್ಕಾಗಲ್ಲ. ಎಲ್ಲೋ ಪ್ರಯೋಗವಾಗಿ ಭಗವದ್ಗೀತೆಯನ್ನು ನೃತ್ಯಕ್ಕೆ ಅಳವಡಿಸಿರೋದು ಈ ಥರದ್ದೆಲ್ಲ ಮಾಡ್ತಾರೆ, ಅದು ಬೇರೆ ವಿಷಯ. ಆದರೆ ನೃತ್ಯದ ಒಂದು ಸ್ವರೂಪಕ್ಕೋ ನಾಟಕದ ಸ್ವರೂಪಕ್ಕೋ ಅದು ಅಷ್ಟು ಒಗ್ಗೋದಿಲ್ಲ ಅಂತಾದಾಗ ಒಗ್ಗೋದಿಲ್ಲ ಅದು. ಯಾಕೆಂದರೆ ಅದರಲ್ಲಿರೋದು ಒಂದು ಸಮಾಧಾನವಾದ, ಏರಿಳಿತಗಳಿಲ್ಲದ, ಬದುಕಿಗೆ ಏನೋ ಒಂದಿಷ್ಟು ಟಿಪ್ಸ್ ಕೊಡುವ ಅಂಶಗಳಿರ್ತವೆ. ಅವುಗಳೆಲ್ಲವೂ ಗೊತ್ತಾಗದೆ ಹೋದವು ಅನ್ನೋದು ನಮ್ಮ ಮಹಾಭಾರತದ ವಿಷಯದಲ್ಲಿ ನಷ್ಟ ಆಯಿತು. ಎಸ್. ಆಮೇಲೆ ನೀವು ಶಾಂತರಸ ಅಂತ ಹೇಳಿದ್ರಲ್ಲ, ನಂಗೆ ಎಲ್ಲಿ ಸರ್ ಶಾಂತಿ ಇದೆ ಅಂತ ನಾನು ಹುಡುಕ್ಬೇಕು ಅನ್ಸುತ್ತೆ ಮಹಾಭಾರತ ಅಲ್ವಾ? ಶಾಂತರಸದ ಕಡೆ ನಮ್ಗೆ ಕೊಂಡೊಯ್ಯೋ ಪ್ರಯತ್ನ ಮಾಡ್ಬೋದು, ಬಟ್ ಮಹಾಭಾರತದಲ್ಲಿ ಶಾಂತಿ ಇದೆ ಅಂದರೆ ಎಲ್ಲಿ ಸರ್ ಶಾಂತಿ? ಮಹಾಭಾರತದ ಶಾಂತಿ ಎಲ್ಲಿದೆ ಅಂತ ಅಂದರೆ ಈ ಬದುಕಿನಲ್ಲಿ ಏರಿಳಿತಗಳಿಲ್ಲದ ಒಂದು ಶಾಂತಿ ಅನ್ನೋದು ಲಭ್ಯ ಆಗೋದು ಬಹಳ ಕಷ್ಟ ಇದೆ. ಅದು ಯಾವುದೋ ಒಬ್ಬ ಋಷಿಯಂತೆ ತಪಸ್ವಿಯಂತೆ ಅವನು ಹೋಗಿ ಬದುಕಿನಲ್ಲಿ ಯಾವುದಕ್ಕೂ ಸಿಲುಕಿಕೊಳ್ಳೋದಿಲ್ಲ ಅಂದವನಿಗೆ ಮಾತ್ರ ಅದು ಸಾಧ್ಯ ಇರಬಹುದಷ್ಟೇ. ಅದು ಎಲ್ಲ ಋಷಿಗಳಿಗೂ ಸಿಕ್ಕಿಲ್ಲ. ಈಗ ಋಷಿಗಳ ಕಥೆಗಳು ಅಂತ ತೆಗೆದುಕೊಂಡ್ರು, ಋಷಿಗಳ ಕಥೆಗಳನ್ನಲ್ಲೂ ಸಾಕಷ್ಟು ಇಂತಹ ಆಘಾತಗಳು, ಹೊಡೆತಗಳು, ಏರಿಳಿತಗಳು ಅಲ್ಲೂ ಕಾಣಸಿಗತ್ತವೆ. ನಮಗೆ ಎಲ್ಲರ ಬದುಕಿನಲ್ಲೂ ಕಾಣಸಿಗತ್ತೆ. ಇನ್ಯಾರೋ ಹೇಳ ಹೆಸರಿಲ್ಲದೆ ಹೋಗಿ ಅವನು ಮನುಷ್ಯರ ಸಂಪರ್ಕಕ್ಕೆ ಬರದೇನೆ ಒಬ್ಬ ಹೋದರೆ ಅವನೊಬ್ಬನೇ ಇದರಿಂದ ದಾಟ್ಕೊಂಡು ಆಚೆ ಉಳ್ಕೊಂಡಿರಬಹುದು. ಹಾಗಾಗಿ ಈ ಬದುಕು ಮಾಡ್ತೀವಿ ನಾವು, ಬದುಕಿನ ಜೊತೆಗೆ ಮುಖಾಮುಖಿ ಆಗ್ತೀವಿ ಅಂತಂದು ಕೂಡಲೇ ಬದುಕಿನಲ್ಲಿ ಏರಿಳಿತಗಳಿವೆ, ಅಲ್ಲೋಲ ಕಲ್ಲೋಲಗಳಿವೆ. ಅದು ಯಾವಾಗ ಬಂತೋ ಆಗ ನಮಗೆ ಅದು ಶಾಂತ ಅನ್ನೋದು ಒಂದು ಅಂದರೆ ಶಾಂತ ನಿರಂತರವಾಗಿ ಉಳ್ಕೊಳ್ಳೋದಿಲ್ಲ. ಎಲ್ಲಿ ಶಾಂತ ಹುಡುಕಬಹುದಾದದ್ದು ಅಂತ ಅಂದರೆ ಇಲ್ಲಿರುವ ಹಲವು ವ್ಯಕ್ತಿಗಳು ಈ ಎಲ್ಲ ಅವರ ಬದುಕಿನಲ್ಲಿ ನಡೆದ ಏರಿಳಿತಗಳನ್ನು ಇಟ್ಟುಕೊಂಡು ಕೂಡ ಅವರು ಬಹಳಷ್ಟು ಕಾಲ ಶಾಂತರಾಗಿದ್ದರು ಅಂತ. ಉದಾಹರಣೆಗೆ ಪಾಂಡವರನ್ನೇ ನಾವು ಹೇಳಬೇಕು. ಪಾಂಡವರು, ದ್ರೌಪದಿಯೋ, ಕುಂತಿಯೋ ಇವರೆಲ್ಲ ಇದ್ದಾರಲ್ಲ, ಇವರುಗಳ ಬದುಕನ್ನು ನೋಡಿದಾಗ ಈಗ ಕಷ್ಟಪಟ್ಟರು ಅಂತನ್ನುವ ದಿನಗಳೆಷ್ಟು ಅಂತ ನೋಡಬೇಕು ಅಂತ. ನಾವು ಇಷ್ಟೆಲ್ಲ ಕತೆ ಹೇಳಿದಾಗ್ಲೂ ಅವರಿಗೆ ಕಷ್ಟ ಆಗಿದೆ. ಆದರೆ ಕಷ್ಟ ಆದಾಗಲೂ ಈಗ 12 ವರ್ಷ ವನವಾಸದಲ್ಲಿದ್ದರು, ಕಾಡಲ್ಲಿದ್ದರು ಅಂತ ಅಂದಾಗ ಈ ಕಾಡಿನ ಕಷ್ಟಗಳು ಬೇರೆ. ಆದರೆ ಮಾನಸಿಕವಾಗಿ ಕಾಡನ್ನು ಅವರು ಎಷ್ಟು ಕಾಲ ಕಷ್ಟ ಅಂತ ಅಂದ್ಕೊಂಡು ಬದುಕಿದ್ರು ಅನ್ನೋದು ಬೇರೆ. ಅವರು ಕಾಡನ್ನು ಕಷ್ಟ ಅಂತ ಅಂದ್ಕೊಳ್ಳೇ ಇಲ್ಲ. ಅವರು ಅಲ್ಲಿ ಸುಖಪಟ್ಟಿದ್ದಾರೆ ಅಲ್ಲಿ. ಆದರೆ ಯಾವಾಗಲೂ ಅಲ್ಲಿದ್ದಾಗ ಒಂದು ಸಲ ದ್ರೌಪದಿಯ ಅಪಹರಣ ಪ್ರಯತ್ನ ಜಯದ್ರಥ ಮಾಡಿದಾಗಲೋ ಇನ್ನೊಂದು, ಆವಾಗ ಮತ್ತೊಂದು ಸಲ ಅಲ್ಲೋಲ ಕಲ್ಲೋಲ ಆಗಿದೆ. ಆದರೆ ಎಷ್ಟು ಹೊತ್ತು ಅದು ಅಂದರೆ ಕಡಿಮೆ ಹೊತ್ತು. ಆ ಘಟನೆ ಮುಗಿದ ನಂತರ ಅವರು ಮತ್ತೆ ತಮ್ಮ ಒಂದು ನೆಮ್ಮದಿಯ ಇದಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಅದೇನೇ ದುರ್ಯೋಧನಾದಿಗಳು, ಅದರಲ್ಲೂ ವಿಶೇಷವಾಗಿ ದುರ್ಯೋಧನ ಮತ್ತು ಧೃತರಾಷ್ಟ್ರ ಅವ್ರು ನೆಮ್ಮದಿ ಕಂಡುಕೊಳ್ಳೇ ಇಲ್ಲ. ಅವರು ಯಾವಾಗಲೂ ಅವರ ತಲೆಯಲ್ಲಿ ಕೂತ್ಕೊಳ್ತಾ ಇದ್ದರು. ಇವರು ಬೆಳೀತಾರೆ, ಇವರು ಬೆಳೆದಿದ್ದಾರೆ, ಇವರು ದೊಡ್ಡವರಾಗ್ತಾರೆ, ಇವ್ರಿಗೆ ಅದಿದೆ ಇದಿದೆ ಅಂತಲೇ ಅವ್ರು ನೆಮ್ಮದಿ ಕಳ್ಕೊಂಡು ಕೂತ್ಕೊಂಡ್ರು. ಅಂದರೆ ಹೊರ ಬದುಕಿನಲ್ಲಿ ಹೆಚ್ಚು ಪೆಟ್ಟು ಬಿದ್ದಿದ್ದು ಅವರಿಗೆ, ಆದರೆ ಅವರೇ ಶಾಂತವಾಗಿದ್ದರು. ಹೊರ ಬದುಕಿನಲ್ಲಿ ಪೆಟ್ಟೇ ಬೀಳದೇ ಇದ್ದವರು, ಇವರಿಗೇನು ಪೆಟ್ಟು ಬಿದ್ದಿಲ್ಲ. ಯುದ್ಧದ ಹೊತ್ತು ಬರುವವರೆಗೂ ದುರ್ಯೋಧನ ಧೃತರಾಷ್ಟ್ರರ ವ್ಯಕ್ತಿಗತ ಬದುಕಿಗೆ ಏನಾಗಿದೆ ಅಂದರೆ ಏನಾಗಿಲ್ಲ. ದುರ್ಯೋಧನನಿಗಂತೂ ಏನೂ ಆಗಿಲ್ಲ. ಧೃತರಾಷ್ಟ್ರನಿಗಾದರೂ ಕಣ್ಣಿಲ್ಲ ಅನ್ನುವ ಒಂದು ಕೊರತೆಯನ್ನಾದರೂ ಹೇಳ್ಬೋದು. ದುರ್ಯೋಧನನ ಬದುಕಿನಲ್ಲಿ ಯಾವ ಕೊರತೆಯೋ ಯುದ್ಧ ಬರುವವರೆಗೆ ಆಗಿಲ್ಲ ಅವನ ಬದುಕಿನಲ್ಲಿ.
ಆದರೆ ತುಂಬ ಅಶಾಂತವಾಗಿ ಬದುಕಿದ್ದ ಅವನು ಕಾಣಿಸುತ್ತೆ. ಹಾಗಾಗಿ ಈ ಮಹಾಭಾರತದಲ್ಲಿ ಶಾಂತ ಎಲ್ಲಿದೆ ಅಂತ ನೀವು ಕೇಳಿದ್ರಲ್ಲ, ಇದೇ ಹುಡುಕಬೇಕಾಗಿರೋದು. ನಾವು ಸಹಜವಾಗಿ ಏನು ಅಂದ್ಕೊಳ್ತೀವಿ ಅಂದರೆ ಏರಿಳಿತಗಳಿಲ್ಲದ ಬದುಕಿನಲ್ಲಿ ಶಾಂತ ಇದೆ ಅಂತ ಅಂದ್ಕೊಂಡ್ರೆ ಹಾಗಲ್ಲ ಅಂತ ಮಹಾಭಾರತ ಹೇಳುತ್ತೆ. ಅದರ ಮೂಲಕ ನಮ್ಮ ಬದುಕಿನಲ್ಲೂ ಇವೆಲ್ಲ ನಡೀತಾ ಇರುತ್ತೆ, ಆದರೆ ನಾವು ಶಾಂತವನ್ನು ಹುಡ್ಕೊಳ್ಳೋಕೆ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡತ್ತೆ ಅದು. ಕಥೆಗೆ ಅಂತ ಬಂದರೆ ನಾವು 15ನೇ ದಿನದಲ್ಲಿ ಇದ್ವಿ. 15 ದಿನ ಸಂಜೆ ಆಗಿತ್ತು. ದ್ರೋಣರ ಬದುಕಿನ ಮುಕ್ತಾಯ ಆಯಿತು. ಅದಾದ ಮೇಲೆ ಅಶ್ವತ್ಥಾಮ ಒಂದು ವಿಜೃಂಭಿಸಿದ್ದು ಆಯಿತು. ಆದರೆ ಅಶ್ವತ್ಥಾಮನ ಆ ವಿಜೃಂಭಣೆ ಅಶ್ವತ್ಥಾಮನಿಗೆ ತೃಪ್ತಿಕರವಾಗುವಂತೆ ಮುಗಿಲಿಲ್ಲ. ಪಾಂಡವ ಸೇನೆಗೇನು ನಷ್ಟ ಆಗಲಿಲ್ಲ ಅಂತಲ್ಲ, 1 ಅಕ್ಷೌಹಿಣಿ ಸೈನ್ಯವೇ ಹೋಗಿದೆ ಒಟ್ಟು ಅದರಲ್ಲಿ. ಆದರೆ ಅವನಿಗೇನು ನಿರೀಕ್ಷೆ ಇತ್ತು ಅದನ್ನು ಮಾಡೋದಕ್ಕಾಗಲಿಲ್ಲ. ಸರ್ವಸಂಹಾರ ಅಂತ ಹೊರಟಿದ್ದ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಅವನು ಅಂದರೆ ಎಲ್ಲ ತಾನಿನ್ನೇನೋ ಮಾಡೋಕ್ಕಿಲ್ಲ ಅನ್ನೋ ಥರ ಅವನು ಹೊರಟು ಬಿಟ್ಟ ಅಶ್ವತ್ಥಾಮ. ಆಗ ಅದೇ ಹೊತ್ತಿಗೆ ಸಹಜವಾಗಿ ಏನಾಯಿತು, ಅದಕ್ಕಿಂತ ಮೊದಲೇ ಕೌರವರ ಸೇನೆ ದ್ರೋಣರ ಮರಣದ ನಂತರ ಪಲಾಯನ ಮಾಡ್ತಾ ಇತ್ತು. ಅಶ್ವತ್ಥಾಮ ಬಂದ ಮೇಲೆ ಅದನ್ನು ಹಿಂದಿರುಗಿ ತಂದಿದ್ದ. ತಂದರೂ ಕೂಡ ಅವರೇನು ಯುದ್ಧ ಮಾಡಿರಲಿಲ್ಲ. ಯಾಕೆಂದರೆ ಅಶ್ವತ್ಥಾಮ ಒಬ್ಬನೇ ಮಹಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ನಲ್ಲ. ಯಾವಾಗ ಅಶ್ವತ್ಥಾಮನು ಹೀಗೆ ಆಗಿ ಹೊರಟು ಹೋಗಿಬಿಟ್ನು, ಅವನು ಕೊನೆ ಇದರಲ್ಲಿ ಓಡುತ್ತಾನಲ್ಲ, ವೈಷ್ಣವಾಸ್ತ್ರ ವ್ಯರ್ಥ ಅಂತ ಆದಮೇಲೆ ರಥ ಎಳೆದು ಓಡಿಬಿಡ್ತಾನಲ್ಲ, ಆಗ ಮತ್ತೆ ಸೇನೆ ಹೆದರಿ ಓಡೋದಕ್ಕೆ ಆರಂಭ ಮಾಡುತ್ತೆ, ಈಗ ಯಾರೂ ಇಲ್ಲ ಅಂತ. ಆದರೆ ಅವರ ಸೇನೆ ಓಡ್ತಾ ಇದ್ದಾಗಲೂ ಈ ಕಡೆಯಲ್ಲಿ ಇವರು ಸೇನಾ ಸನ್ನದ್ಧತೆಯನ್ನು ಮಾಡಿಕೊಂಡು ನಿಂತ್ಕೊಂಡೇ ಇರ್ತಾರೆ ಪಾಂಡವರು. ವ್ಯೂಹ ಪಾರ್ಥಸ್ವಕಂ ಸೈನ್ಯಂ ಅತಿಷ್ಠದ್ ಭ್ರಾತೃಭಿಸ್ಸಹ ಅಂತ ಅದರ ನೇತೃತ್ವವನ್ನು ಅರ್ಜುನನೇ ವಹಿಸಿ, ಮತ್ತೆ ಅವರು ಒಂದು ವ್ಯೂಹ್ಯ ಅಂತ ಹೇಳ್ತಾರೆ. ಅಂದರೆ ಒಂದು ವ್ಯೂಹ ನಿರ್ಮಾಣ ಮಾಡಿಕೊಂಡು, ಹೊಸ ವ್ಯೂಹ ಅಂತಲ್ಲ, ಬೆಳಗ್ಗೆ ಮಾಡಿದ ವ್ಯೂಹವನ್ನೇ ಮತ್ತೊಂದು ಸಲ ಮಾಡಿರ್ಬೋದು. ಸಂಜೆ ಆಗ್ತಾ ಇದ್ದಾಗ ಹೀಗೆಲ್ಲ ಆದಾಗ ಚೆದರಿರುತ್ತೆ ಅದು. ಅವರು ಮತ್ತೆ ಯಾರ್ಯಾರು ಎಲ್ಲೆಲ್ಲಿರಬೇಕೋ ಹಾಗೆ ಮತ್ತೆ ನಿಂತು ಬಿಡ್ತಾರೆ ಯುದ್ಧಕ್ಕೆ ಅಂತ. ಅದು ಗೊತ್ತಾಗುತ್ತೆ ದುರ್ಯೋಧನನಿಗೆ, ಅವರು ಸಿದ್ಧರಾಗಿ ನಿಂತಿದ್ದಾರೆ ಅಂತ. ತನ್ನ ಸೈನ್ಯ ಓಡ್ತಾ ಇದೆ ಅಂತಂದಾಗ ಬಹಳ ಕಷ್ಟಪಟ್ಟು ತನ್ನ ಸೇನೆಯನ್ನು ಓಡದಂತೆ ತಡಿತಾನೆ ಅವನು. ಪೌರುಷೇಣನ್ಯವಾರಯತೆ ಅಂತ ತನ್ನ ಸಾಮರ್ಥ್ಯದಿಂದ ವೀರತನದಿಂದಾಗಿ ಅದನ್ನು ತಡಿತಾನೆ. ಮತ್ತೆ ಅದನ್ನು ಸೇರಿಸಿಕೊಂಡು ಒಂದಿಷ್ಟು ಹೊತ್ತು ಯುದ್ಧ ಮಾಡ್ತಾನೆ. ಇವ್ರ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ. ಅಶ್ವತ್ಥಾಮ ಇರೋದಿಲ್ಲ ಮತ್ತು ಸೇನಾ ನಾಯಕನೂ ಇರೋದಿಲ್ಲ. ಈಗ ದ್ರೋಣರು ಸೇನಾ ನಾಯಕರಾಗಿದ್ದರು, ಸೇನಾಪತಿ ಆಗಿದ್ದರು, ಅವರಿಲ್ಲ. ಆದರೆ ಅಲ್ಲಿ ಸೇನಾಧಿಪತಿಯಾಗಿ ಯಾರನ್ನೂ ಮಾಡೋದಕ್ಕಾಗಿಲ್ಲ. ಸಾಧಾರಣ ಅದು ರಾತ್ರಿ ಚರ್ಚೆ ಮಾಡಿ ಬೆಳಗ್ಗೆ ಬರುವಾಗ ಮಾಡ್ಕೊಂಬರ್ತಾರಲ್ಲ, ಅದಾಗಿರಲಿಲ್ಲ. ಆದರೆ ದುರ್ಯೋಧನನ ನೇತೃತ್ವ ವಹಿಸಿ ಯುದ್ಧ ಮಾಡ್ತಾನೆ. ಬಹಳ ಹೊತ್ತಾಗತ್ತೆ. ಅಂದರೆ ಯುದ್ಧಾಚ ಸುಚಿರಂ ಕಾಲಂ ಪಾಂಡವೈ ಸಹ ಭಾರತ ಅಂತಂದರೆ ಇನ್ನೂ ಸಾಕಷ್ಟು ಸಮಯ ಇರುತ್ತೆ ಅವತ್ತು ಸೂರ್ಯಾಸ್ತ ಆಗೋದಕ್ಕೆ. ಹಾಗಾಗಿ ಬಹಳ ಹೊತ್ತು ಅವನು ಯುದ್ಧ ಮಾಡ್ತಾ ನಿಂತ್ಕೊಳ್ತಾನೆ. ಹಾಗೆ ಯುದ್ಧ ಮುಂದುವರಿತಾ ಇರುತ್ತೆ. ಏನು ವಿಶೇಷ ಘಟನೆ ನಡೆಯಲ್ಲ. ಸೂರ್ಯಾಸ್ತ ಆಗತ್ತೆ. ಸೂರ್ಯಾಸ್ತ ಆದ ಅಲ್ಲಿಗೆ ಸೈನ್ಯವನ್ನು ಅವತ್ತಿನ ಯುದ್ಧವನ್ನು ಮುಕ್ತಾಯ ಮಾಡಿ ಹಿಂದಿರುಗುತ್ತಾರೆ. ಸೊ ಅಲ್ಲಿಗೆ 15ನೇ ದಿನ ಯುದ್ಧ ಮುಗಿಯುತ್ತೆ. 15ನೇ ದಿನದ ಯುದ್ಧ ಮುಗಿಯುತ್ತೆ. 15ನೇ ದಿನ ಅಲ್ಲ, 15ನೇ ದಿನದ ಯುದ್ಧ ಮುಗಿಯುತ್ತೆ. ಅಂದರೆ ರಾತ್ರಿ ಇದೆ, ಇನ್ನಷ್ಟು ಮಾತುಕತೆಗಳು. ಯುದ್ಧ ಮುಗಿಯುತ್ತೆ. ರಾತ್ರಿ ಹೋಗಿ ಕುಳಿತು ಅವರ ಶಿಬಿರದಲ್ಲಿ, ಅಂದರೆ ದುರ್ಯೋಧನನ ಶಿಬಿರದಲ್ಲಿ ಮಂತ್ರಣ ಆರಂಭ ಆಗತ್ತೆ. ಕುರವೋ ಆತ್ಮಹಿತಂ ಮಂತ್ರಂ ಮಂತ್ರಯಾಂ ಚಕ್ರಿರೇತದ. ಮಂತ್ರಣ ಅಂದರೆ ಸಮಾಲೋಚನಾ ಸಭೆ, ಮಂತ್ರಾಲೋಚನೆ ಅಂತ ಹೇಳ್ತೀವಲ್ಲ, ಅದು ಆರಂಭ ಆಗುತ್ತೆ. ಅದರಲ್ಲಿ ಅವ್ರ ಚರ್ಚೆ ಏನು, ಮುಂದೇನು ಅಂತ, ನಮ್ಮ ವ್ಯೂಹ ಏನು ಅಥವಾ ನಮ್ಮ ರಕ್ಷಣೆಯ ವಿಷಯ ಏನು ಅಂತ. ಯಾಕೆಂದರೆ ಭೀಷ್ಮ ದ್ರೋಣ ಇಬ್ಬರು ಹೋಗಿ ಆಯ್ತಲ್ಲ ಆಗ ಅಂತ ದುರ್ಯೋಧನ ಮಾತಾಡ್ತಾನೆ. ಬಹಳ ಸಮಾಧಾನವಾಗಿ ಮಾತಾಡ್ತಾನೆ ಅವನು. ತಥೋ ದುರ್ಯೋಧನೋ ರಾಜ ಸಾಮ್ನಾ ಪರಮವಲ್ಗುನ ತಾನಾಭಾಷ್ಯ ಮಹೇಶ್ವಾಸಾನ್ ಪ್ರಾಪ್ತಕಾಲಂ ಭಾಷತ. ಅಂದರೆ ಒಂದು ಸಮಾಲೋಚನಾ ಸಭೆ ಅಂತಂದಾಗ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಸಹಜವಾಗಿರುತ್ತೆ. ಹತಾಶೆ ಇರುತ್ತೆ, ಎಲ್ಲರಲ್ಲೂ ಆಕ್ರೋಶ ಇರುತ್ತೆ, ಇನ್ನೇನೋ ಇರುತ್ತೆ. ಯಾರ್ಯಾರು ಏನೇನು ಸಲಹೆ ಕೊಡ್ತಾ ಇದ್ದಿರ್ಬೋದು, ಯುದ್ಧ ಮುಗಿಸ್ಬಿಡೋಣ ಅಂತಲೋ ಇನ್ನೇನು ಮಾಡಿಬಿಡೋಣ ಅಂತಲೋ ಅನ್ನೋ ತರಹ ಎಲ್ಲವನ್ನು ಕೇಳಿಕೊಂಡು ಸಮಯ ಯಾವಾಗ ತಾನು ಮಾತಾಡಬೇಕೋ ಆ ಸಮಯಕ್ಕೆ ಮಾತಾಡದಂತೆ ದುರ್ಯೋಧನ. ಪ್ರಾಪ್ತಕಾಲಂ ಅಭಾಷತ ಅಂತ ಅಂದರೆ ಇವನೇ ಆರಂಭದಿಂದ ಮಾತಾಡ್ಕೊಂಡು ಹೋಗಿಲ್ಲ ಅಂತ.
ಇಂಥ ಭಾಗಗಳು ನಾವು ಮಹಾಭಾರತದಲ್ಲಿ ಗಮನಿಸಬೇಕಾಗಿರೋದು ಅಂತ ಹೇಳೋದು ಅಂದರೆ ಇಷ್ಟು ದೊಡ್ಡ ಆಘಾತ ಆಗಿ ಕುಳಿತಾಗಲೂ ಅಲ್ಲಿ ಏನೇನೋ ಆಗ್ತಾ ಇರುತ್ತೆ, ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಆಗ್ತಾ ಇದ್ದಾಗಲೂ ಒಬ್ಬ ನಾಯಕನಾದವ, ಒಬ್ಬ ಮುಂಚೂಣಿಯಲ್ಲಿರುವವ, ಅಥವಾ ಯಾರಿಗಾಗಿ ಇದಾಗ್ತಾ ಇದೆಯೋ ಅವನು ಅದನ್ನು ಹೇಗೆ ಕೊಂಡೊಯ್ಯಬೇಕು ಅಂತ. ಯಾಕೆಂದರೆ ಅವನು ವಿಚಲಿತನಾಗುವಂತಿಲ್ಲ. ಈ ಎಲ್ಲ ಆಘಾತ ಅವನಿಗೂ ಆಗಿದೆ, ಅವನಿಗೂ ಇದರ ಪೆಟ್ಟು ತಾಗಿರುತ್ತೆ. ಆದರೆ ಅವನು ವಿಚಲಿತನಾಗಬಾರದು ಮತ್ತು ಸರಿಯಾದ ಕಡೆಗೆ ನಡೆಸಬೇಕಲ್ಲ. 100 ಅಭಿಪ್ರಾಯ ಇರುತ್ತೆ. ಇಂಥ ಸಮಯದಲ್ಲೇ ವಿಚಿತ್ರವಾದ ಅಭಿಪ್ರಾಯಗಳಿಗೆ ಬಂದುಬಿಡ್ತಾರಲ್ಲ. ಹಾಗಾಗಿ ಅವನು ಪರಮ ವಲ್ಗುಣ, ಬಹಳ ಶಾಂತವಾಗಿ, ಬಹಳ ಸಮಾಧಾನದಿಂದ, ಸಾಮ್ನ ಅಂದರೆ ತುಂಬ ವಿಚಲಿತನಾಗದೆ ಅವನು ಸರಿಯಾದ ಸಮಯಕ್ಕೆ ಮಾತಾಡೋಕ್ಕೆ ಆರಂಭ ಮಾಡ್ತಾನೆ. ಒಂದು ಸಮಾಧಾನದ ಮಾತನ್ನಾಡಿ ಒಂದು ಸಲಹೆ ಕೇಳ್ತಾನೆ ಅವನು ಅವರಲ್ಲೆಲ್ಲ. ಅಂದರೆ ಸಹಜವಾಗಿ ಹೇಗಿರುತ್ತೆ ಅಂದರೆ ಕೂಡಲೇ ಯಾರ್ಯಾರೋ ಏನೇನೋ ಮಾತಾಡೋದಕ್ಕೆ ಆರಂಭ ಮಾಡ್ತಾರಲ್ಲ, ಆ ಸಭೆಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಏವಂಗತೇತು ಯತ್ ಕಾರ್ಯಂ ಭವೇತ್ ಕಾರ್ಯಕರಂ ನೃಪಾಹ, ಹೀಗಾಗಿದೆ ಪರಿಸ್ಥಿತಿ ಅಂತೂ ಇಷ್ಟಾಗಿದೆ. ಈಗ ಕಾರ್ಯಕಾರಿಯಾದದ್ದು ಯಾವುದು ಅಂತ, ಅಂದರೆ ನಮ್ಮ ಉದ್ದೇಶವನ್ನು ಈಡೇರಿಸುವ ಕಾರ್ಯ ಯಾವುದು, ಅದರ ಬಗ್ಗೆ ಸಲಹೆ ಕೊಡಿ ಅಂತ ಅವರು ಮಾತಾಡ್ತಾರೆ. ಬೇರೆ ಬೇರೆ ತರಹದಲ್ಲಿ ಅವರವರ ಅಭಿಪ್ರಾಯವನ್ನು ಮತ್ತೊಮ್ಮೆ ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತಾರೆ. ಇದೆಲ್ಲವನ್ನು ಕೆಲವರು ಮಾತಾಡ್ತಾರೆ, ಕೆಲವರ ದೇಹ ಭಾಷೆಯಲ್ಲಿ ಗೊತ್ತಾಗತ್ತೆ, ಕೆಲವರ ಮುಖ ಭಾಷೆಯಲ್ಲಿ ಗೊತ್ತಾಗತ್ತೆ ಅವರ ಅಭಿಪ್ರಾಯ ಏನು ಅಂತ. ಇದನ್ನೆಲ್ಲ ಅಶ್ವತ್ಥಾಮ ಗಮನಿಸ್ತಾ ಕೂತಿರ್ತಾನಂತೆ. ಅಶ್ವತ್ಥಾಮ ಸಮುದ್ವೀಕ್ಷ್ಯ ಮುಖಂ ರಾಜ್ಞೋ ಬಾಲಾರ್ಕ ಸಮವರ್ಚಸಃ, ಅಂದರೆ ಅವರ ಇಂಗಿತವನ್ನು ತಿಳಿದು ಅಂತ. ಇಂಗಿತಜ್ಞತೆ, ಪರಇಂಗಿತಜ್ಞತೆ ಅಂತ ಒಂದು ಹಿಂದೆ ಬಹಳ ಬಳಕೆ ಆಗ್ತಾ ಇದ್ದ ಶಬ್ದ ಅದು. ಅಂದರೆ ಇನ್ನೊಬ್ಬನ ಇಂಗಿತವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ಇಂಗಿತ ಅಂದರೆ ಅವನ ಮನಸ್ಸಿನೊಳಗೆ ಏನಿದೆಯೋ ಅದು ಅಂತ. ಏನಾಗುತ್ತೆ, ಮಾತು ಮತ್ತು ವರ್ತನೆಗಳು ಇವೆಯಲ್ಲ, ಅವು ಅವನ ಮನಸ್ಸಿನೊಳಗೆ ಇದ್ದಿದ್ದನ್ನು ಸಹಜವಾಗಿ ತರ್ತಾ ಇರ್ತವೆ. ಆದರೆ ಶಬ್ದಗಳೇ ಅದನ್ನು ಹೊರ ಹಾಕ್ತವೆ ಅಂತ ಹೇಳೋಕ್ಕಾಗಲ್ಲ. ಅವನು ಆಡ್ತಾ ಇರುವ ಶಬ್ದ ಬೇರೆ ಇರ್ಬೋದು, ಪದ ಬೇರೆ ಇರ್ಬೋದು, ಅವನ ಮನಸ್ಸು ಬೇರೆ ಇರ್ಬೋದು, ಅಥವಾ ಅವನು ಮಾತಾಡದೆ ಕೂತ್ಕೊಂಡಿರಬಹುದು, ಆದರೆ ಅವನ ದೇಹ ಭಾಷೆ ಏನನ್ನೋ ಹೇಳ್ತಾ ಇರ್ಬೋದು. ಇದನ್ನು ಇಂಗಿತಜ್ಞತೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳಿದ್ರೆ ಸ್ವಲ್ಪ ಪರಂಗಿತ ಅಂತ. ಪರಂಗಿತ ಅಂದರೆ ಇನ್ನೊಬ್ಬರ ಅಂತ, ಪರ ಅಂದರೆ ಎದುರಿನವರು ಅಂತ. ಅವರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದನ್ನು ಗಮನಿಸಿ, ಅವರೆಲ್ಲರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಗಮನಿಸಿ ಅಶ್ವತ್ಥಾಮ ಮಾತಾಡ್ತಾನೆ. ಆಚಾರ್ಯ ಪುತ್ರೋ ಮೇಧಾವಿ ವಾಕ್ಯಜ್ಞೋ ವಾಕ್ಯಮಾದದೆ ಅಂತ. ಮೇಧಾವಿಯಾದ ಆಚಾರ್ಯ ಪುತ್ರ ಅಶ್ವತ್ಥಾಮ ಮಾತಾಡ್ತಾನೆ. ರಾಗೋ ಯೋಗಸ್ತಥಾ ದಾಕ್ಷ್ಯಂ ನಯಶ್ಚೇತ್ಯರ್ಥ ಸಾಧಕಾ ಉಪಾಯಾ ಪಂಡಿತೈ ಪ್ರೋಕ್ತಾ ಸರ್ವೇ ದೈವ ಸಮಾಶ್ರಿತಾ. ಅವನು ಮಾತಾಡೋದಕ್ಕೆ ಆರಂಭ ಮಾಡ್ತಾನೆ. ಒಂದು ಕೆಲಸ ಆಗಬೇಕು ಅಂದರೆ, ಒಂದು ಉದ್ದೇಶ ಈಡೇರಬೇಕು ಅಂದರೆ, ಒಂದು ಸಾಧನೆ ಆಗಬೇಕು ಅಂದರೆ 4 ಬೇಕು ಅಂತ ಹೇಳ್ತಾನೆ ಅವನು. ಒಂದು ರಾಗ, ಒಂದು ಯೋಗ, ಒಂದು ದಾಕ್ಷ್ಯ, ಒಂದು ನಯ. ರಾಗ, ಯೋಗ, ದಾಕ್ಷ್ಯ ಮತ್ತು ನಯ 4 ಬೇಕು ಅಂತ. ಒಂದು ಕೆಲಸ ಆಗಬೇಕು. ರಾಗ ಅನ್ನೋ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ. ಪ್ರೀತಿ ಅಂದರೆ ನಾವು ಏನನ್ನು ಮಾಡ್ತೀವೋ ಅದರ ಬಗ್ಗೆ ನಮಗೊಂದು ಆಸಕ್ತಿ, ಪ್ರೀತಿ ಬೇಕಾಗುತ್ತೆ. ಆಸಕ್ತಿಯೇ ಇಲ್ಲದೆ ಹೋದರೆ ಆ ಕೆಲಸ ಸರಿಯಾಗಲ್ಲ, ವಿಫಲ ಆಯಿತು ಅಂತಲೇ ಲೆಕ್ಕ. ಅದು ಕರೆಕ್ಟ್, ವಿಫಲ ಆಗೋಯ್ತು ಅಂತಲೇ ಲೆಕ್ಕ. ಮೊದಲು ಮಾಡೋ ಕೆಲಸದ ಬಗ್ಗೆ ಪ್ರೀತಿ ಬೇಕು ಅಂತ. ಈಗ ಉದಾಹರಣೆಗೆ ಈಗ ಮಕ್ಕಳ ಈ ಓದುವಿಕೆ ಇರುತ್ತಲ್ಲ, ಶಾಲೆ ಓದುವಿಕೆ ಅನ್ನೋದು, ಅದನ್ನು ಒತ್ತಾಯಪೂರ್ವಕವಾಗಿ ಅವರು ಮಾಡ್ತಾ ಇರ್ತಾರೆ. ನಾವು ಹಿರಿಯರು ಒತ್ತಾಯ ಮಾಡ್ತಾ ಇರ್ತೀವಿ ಅಂತ ನಾವು ಓದುವಾಗಲೂ ಹಾಗೇ ಇತ್ತು. ಅದ್ರ ಬಗ್ಗೆ ಬಹಳ ಪ್ರೀತಿ ಇರಲ್ಲ. ನಮಗೆ ಯಾವುದ್ರಲ್ಲಿ ಪ್ರೀತಿ ಇರುತ್ತೆ ಮಕ್ಕಳಿಗೆ ಅಂದರೆ ಆಟದಲ್ಲೋ ಇನ್ಯಾವುದರಲ್ಲೋ ಪ್ರೀತಿ ಇರುತ್ತೆ. ಕೆಲವೊಂದ್ಸಲ ಕೆಲವೊಂದು ಸಬ್ಜೆಕ್ಟಲ್ಲಿ ಪ್ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡದ ಬಗ್ಗೆ ಪ್ರೀತಿ ಇರುತ್ತೆ, ಕಥೆಗಳಿರ್ತವೆ ಅಂತ ಹೇಳಿ ಎಕ್ಸಾಂಪಲ್ ಅಲ್ವಾ. ಕೆಲವ್ರಿಗೆ ಮ್ಯಾಥ್ಸಲ್ಲಿ ಪ್ರೀತಿ ಇರುತ್ತೆ. ಇನ್ನು ಕೆಲವು ಸಲ ಶಿಕ್ಷಕರು ಯಾರೋ ಚೆನ್ನಾಗಿ ಪಾಠ ಮಾಡ್ತಾರೆ ಅನ್ನೋ ಕಾರಣಕ್ಕಾಗೂ ಆ ವಿಷಯದಲ್ಲಿರುತ್ತೆ. ಇನ್ಯಾರೋ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಲ್ಲ ಅಥವಾ ಬೈತಾರೆ, ಹೊಡಿತಾರೆ, ಇನ್ನೇನೋ ಕಾರಣಕ್ಕೂ ಅಲ್ಲಿ ಅವರಿಗೆ ಆಸಕ್ತಿ ಅನ್ನೋದು ಹೊರಟೋಗ್ಬಿಡತ್ತೆ. ಹಾಗಾಗಿ ಯಾವುದೇ ಕಾರ್ಯಕ್ಕೆ ಮೊದಲು ಬೇಕಾಗಿದ್ದೇನೆಂದರೆ ಅದನ್ನು ಪ್ರೀತಿಸಬೇಕು. ರಾಗ ಅದನ್ನು ಪ್ರೀತಿಸಬೇಕು. ರಾಗ ಅಂದರೆ ನಾವು ಅನುರಾಗ ಅಂತ ಕನ್ನಡದಲ್ಲಿ ಬಳಕೆ ಇದೆಯಲ್ಲ, ಅದೇನೇ ಅದು. ಪ್ರೀತಿಸದೇ ಇದ್ದರೆ ಯಾವ ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡೋಕ್ಕಾಗಲ್ಲ. ಪ್ರಾಯಶಃ ಪ್ರಪಂಚದಲ್ಲಿ 90% ಜನ ತಾವೇನು ಮಾಡ್ತಾ ಇದಾರೋ ಅದನ್ನು ಪ್ರೀತಿಸೋಲ್ಲ.
ತಮ್ಮ ಕಾರ್ಯವನ್ನು ಪ್ರೀತಿಸೋಲ್ಲ. ಅಂದರೆ ಅವನೇನು ಪ್ರೀತಿಸ್ತಾ ಇದ್ದಾನೆ ಅಂದರೆ ಸಂಬಳನ ಪ್ರೀತಿಸ್ತಾ ಇದ್ದಾನೆ. ಅಂದರೆ ನಮ್ಗೆ ಅದರಿಂದ ಒಂದು ಆದಾಯ ಬರುತ್ತಲ್ಲ, ಅದ್ರ ಬಗ್ಗೆ ಪ್ರೀತಿ ಇದೆ, ಅದಕ್ಕಾಗಿ ಮಾಡ್ತಾ ಇದ್ದಾನೆ. ಆದರೆ ಈ ಕ್ರಿಯೆಯೇ ನನಗಿಷ್ಟ ಆಗತ್ತಾ ಅನ್ನೋ ವಿಷಯ ಬೇರೆ. ಮಾಡುವ ಕ್ರಿಯೆಯನ್ನು ಪ್ರೀತಿಸಲೇಬೇಕು, ಅದು ಯಶಸ್ಸಿಗೆ ಮೊದಲ ಹೆಜ್ಜೆ. ಎರಡನೇದು ಯೋಗ ಅಂತ. ಯೋಗ ಅಂದರೆ ಇಲ್ಲಿ ಯಾವ ಅರ್ಥದಲ್ಲಿ ಅಂದರೆ ಅದಕ್ಕೆ ಬೇಕಾಗುವ ಎಲ್ಲ ಪರಿಕರಗಳ ಸಂಯೋಜನೆ ಅಂತ ಅರ್ಥ. ಒಂದು ಕೆಲಸ ಮಾಡುವಾಗ ಅದಕ್ಕೆ ಎಷ್ಟೋ ಸಾಮಗ್ರಿಗಳು ಬೇಕು, ಸಾಧನ ಸಾಮಗ್ರಿಗಳು ಬೇಕು. ಅದು ವಸ್ತುಗಳಿರ್ಬೋದು, ಅದು ವ್ಯಕ್ತಿಗಳಿರ್ಬೋದು, ಅದು ಅದರ ಕುರಿತಾದ ಒಂದಿಷ್ಟು ಮಾಹಿತಿಗಳಿರ್ಬೋದು. ಇವೆಲ್ಲ ಇಲ್ಲದೆ ಯಾವ ಕೆಲಸವೂ ಆಗಲ್ಲ. ಇದು ಯೋಗ. ಅವುಗಳನ್ನು ಜೋಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಕಾರ್ಯಕ್ಕೆ ಬೇಕಾದದ್ದನ್ನು ಜೋಡಿಸಿಕೊಳ್ಳೋದು ಯೋಗ. ಯೋಗ ಅಂದರೆ ಸಂಯೋಗ ಅಂತ ಅರ್ಥ. ನಾವೀಗ ಒಂದು ಕೆಲಸಕ್ಕೆ ಹೊರಟಾಗ 10 ಜನರನ್ನು ನಾವು ಜೊತೆಗೆ ಸೇರಿಸ್ಕೋತೀವಿ, ಬೇರೆ ಬೇರೆ ಥರದವ್ರನ್ನ ಜೊತೆಗೆ ಸೇರಿಸ್ಕೋತೀವಿ, ಅದರ ಬಗ್ಗೆ ಮಾಹಿತಿ ತೊಗೋತೀವಿ, ಅದಕ್ಕೆ ಬೇಕಾದ ವಸ್ತುಗಳನ್ನು ಸಿದ್ಧಪಡಿಸ್ಕೋತೀವಿ. ಈಗ ನಾವು ಇದನ್ನೊಂದು ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಇದು ಕ್ಯಾಮರಾಗಳಿರುತ್ತೆ, ಲೈಟಿಂಗ್ಸ್ ಇರುತ್ತೆ, ಸ್ಟುಡಿಯೋ ಇರುತ್ತೆ, ಹಾಗೆಯೇ ಇದನ್ನು ಎಡಿಟ್ ಮಾಡೋ ವ್ಯಕ್ತಿಗಳಿರ್ತಾರೆ ಅಥವಾ ಶೂಟ್ ಮಾಡೋ ವ್ಯಕ್ತಿಗಳಿರ್ತಾರೆ. ಹೀಗೆಲ್ಲ ಜೋಡಿಸ್ಕೊಳ್ಳೋದಿದೆಯಲ್ಲ, ಇದು ಯೋಗ. ಒಂದು ಕಾರ್ಯಕ್ಕೆ ಬೇಕಾಗುವ ಎಲ್ಲವನ್ನು ಸಂಯೋಜಿಸಿಕೊಳ್ಳೋದು. ಇಲ್ಲಿ ವಾಸ್ತವವಾಗಿ ತುಂಬ ಕೆಲಸಗಳು ವಿಫಲ ಆಗೋದು ಈ ಹಂತದಲ್ಲಿ. ಎಷ್ಟೋ ಸಲ ಏನಾಗುತ್ತೆ, ಯಾವುದು ಯೋಗ್ಯವಾದ ಸಾಧನ ಸಂಪತ್ತು ಪರಿಕರ ಅಂತಲೇ ಗೊತ್ತಾಗದೇ ಕೆಲಸ ಸ್ಟ್ಯಾಂಡರ್ಡ್ ಆಗಿ ಆಗೋದಿಲ್ಲ. ಮತ್ತು ಜೋಡಿಸಿಕೊಂಡ ವ್ಯಕ್ತಿಗಳು ಎಷ್ಟೋ ಸಲ ಸಮರ್ಥರಾಗಿರೋದಿಲ್ಲ ಅದನ್ನು ಮಾಡೋದಕ್ಕೆ. ಸುಮ್ಮನೆ ಗುಡ್ಡೆ ಹಾಕ್ಕೊಂಡು ಕೂತಿರ್ತೀವಿ ಅಂತೆಲ್ಲ ಬರುತ್ತೆ. ಹಾಗಾಗಿ ಎರಡನೇದು ಯೋಗ ಅನ್ನೋದು ಬಹಳ ಮುಖ್ಯವಾದದ್ದು. ಮೂರನೇದು ದಾಕ್ಷ್ಯ ಅಂತ. ದಾಕ್ಷ್ಯ ಅಂದರೆ ದಕ್ಷತೆ ಅಂತ. ಆ ಕಾರ್ಯ ಮಾಡುವ ದಕ್ಷತೆ ನಮಗೆ ಬೇಕು. ದಕ್ಷತೆ ಇಲ್ಲದೆ ಇದ್ದರೆ ಬೇರೆ ಎಲ್ಲ ಇರ್ಬೋದು, ನಮಗೆ ಅದರ ಮೇಲೆ ಪ್ರೀತಿನೂ ಇದೆ, ಕಾರ್ಯದ ಮೇಲೆ ಎಲ್ಲವೂ ಸಿದ್ಧ ಇದೆ. ನಮಗೆ ದಕ್ಷತೆ ಇಲ್ಲದೆ ಇದ್ದರೆ ಅದು ಆಗೋದು ಹೇಗೆ? ಎಕ್ಸಾಕ್ಟ್ಲಿ. ನಾಲ್ಕನೇದು ಯಾವುದು ಅಂದರೆ ನಯ ಅಂತ. ನಯ ಅಂದರೆ ನೀತಿ ಅಂತ ಅರ್ಥ. ನೀತಿ ಅಂದರೆ ಪ್ಲ್ಯಾನಿಂಗ್ ಅಂತ. ಇವೆಲ್ಲ ಇದ್ರೂ ಒಂದು ಸರಿಯಾದ ಯೋಜನೆ ಬೇಕು ಅಂತ. ಪ್ಲ್ಯಾನ್ ಇಲ್ಲದೆ ಇದ್ದರೆ ಯಾವಾಗ, ಏನು, ಹೇಗೆ ಅಂತ ಒಂದು ವ್ಯವಸ್ಥಿತವಾದ ಪ್ಲ್ಯಾನ್ ಇಲ್ಲದೆ ಇದ್ದರೆ ಕೆಲಸ ಆಗಲ್ಲ. ಇದನ್ನು ಅಶ್ವತ್ಥಾಮ ಆರಂಭಿಸ್ತಾನೆ. ರಾಗೋ ಯೋಗಸ್ತಥಾ ದಾಕ್ಷ್ಯಂ ನಯಶ್ಚೇತ್ಯ ಅರ್ಥ ಸಾಧಕ. ಅರ್ಥ ಅಂದರೆ ಒಂದು ಪ್ರಯೋಜನ, ಒಂದು ಗುರಿ. ಆ ಗುರಿಯನ್ನು ಸಾಧಿಸಿಕೊಡೋದು ಯಾವುದು ಅಂದರೆ ಈ 4. ಸರ್, ಈ ನಯ ಅನ್ನೋ ವರ್ಡ್ ಫಸ್ಟ್ ಟೈಮ್ ಕೇಳ್ತಾರೆ ನಾನು, ಅಲ್ವಾ? ಅಂದರೆ ನಯವಂಚಕ ಅಂತ ಬರುತ್ತಲ್ಲ, ಅದರಲ್ಲಿ ಈ ವರ್ಡ್ ನಯ ಅಂತ. ಅಲ್ಲಿ ಕನ್ನಡದಲ್ಲಿ ನಯ ಅನ್ನೋದನ್ನು ಸ್ವಲ್ಪ ಬೇರೆ ಅರ್ಥದಲ್ಲಿ ಬಳಸ್ಕೊಂಡಿದ್ವಿ, ನಯವಾಗಿ ಅಂತ. ನಯವಾಗಿ ಅಂದರೆ ಮೆತ್ತಗಿದ್ದು ವಂಚಿಸುವವನು ಅಂತ. ಈಗ 2 ಥರ. ನಮ್ಮನ್ನು ವಿರೋಧಿಸುವವರು ಹೇಗೆ ಅಂದರೆ ಅವ್ನು ನೇರ ಅವ್ನು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡೇ ಬರ್ತಾನೆ, ಬೈತಲೇ ಬರ್ತಾನೆ. ಇನ್ನೊಬ್ಬ ಏನೂ ಇಲ್ಲ, ಗೊತ್ತೇ ಆಗೋದಿಲ್ಲ, ಆದರೆ ಅವನು ನಮ್ಮನ್ನು ವಿರೋಧಿಸೋದಕ್ಕೆ ಬಂದಿರ್ತಾನೆ. ಅಲ್ಲಿ ನಯವಂಚಕ ಅಂತ ಬಳಸ್ತೀವಿ. ಇಲ್ಲಿ ನಯ ಅನ್ನೋದನ್ನು ನೀತಿ ಅನ್ನುವ ಅರ್ಥದಲ್ಲಿ. ನೀತಿ ಅಂದರೆ ಏನು? ಯುದ್ಧ ನೀತಿ, ರಾಜನೀತಿ ಅಂತೆಲ್ಲ ಹೇಳ್ತೀವಲ್ಲ. ಯುದ್ಧ ನೀತಿ ಅಂತ ಅಂದರೆ ನೀತಿ ಉಪದೇಶ, ನೀತಿಕತೆ ಅಂತ ಹೇಳುವಾಗ ಬಳಸುವ ನೀತಿ ಅಷ್ಟೇ ಅರ್ಥದಲ್ಲಲ್ಲ. ನೀತಿ ನಯ ಎರಡಕ್ಕೂ ಯೋಜನೆ ಅಂತಲೇ ಅರ್ಥ, ಪ್ಲ್ಯಾನಿಂಗ್ ಅಂತಲೇ ಅರ್ಥ. ಇವು 4 ಅರ್ಥ ಸಾಧಕ, ಉದ್ದೇಶಗಳನ್ನು ಈಡೇರಿಸಿಕೊಡುವು ಇವು. ಉಪಾಯ ಪಂಡಿತೈ ಪ್ರೋಕ್ತಾ ಸರ್ವೇ ದೈವ ಸಮಾಶ್ರಿತಾ. ಅವನು ಹೇಳ್ತಾನೆ, ಇಷ್ಟು 4 ಇದ್ದರೆ ಕೆಲಸ ಆಗಿಬಿಡತ್ತೆ ಅಂತ ಇಲ್ಲ, ಇವೆಲ್ಲವೂ ಅದೃಷ್ಟವನ್ನು ಅವಲಂಬಿಸಿದೆ ಅಂತ ಅಶ್ವತ್ಥಾಮ ಹೇಳ್ತಾನೆ. ಈ ಎಲ್ಲ ಮಾತುಗಳಿವೆಯಲ್ಲ ಹೇಗೆ ಅಂತ ಅಂದರೆ, ಅವನಿಗೆ ಅವತ್ತೇನು ಅನುಭವ ಆಗಿದೆಯೋ ಅದರ ಮೇಲೆ ಅದು ಬರೋದು. ಅಶ್ವತ್ಥಾಮನಿಗೆ ಅವತ್ತೇನು ಅನ್ನಿಸ್ತಾ ಇದೆ ಅಂದರೆ, ಇವಿಷ್ಟು ಇತ್ತು, ಇಷ್ಟು ದಿನಗಳು 15 ದಿನಗಳು ದುರ್ಯೋಧನನ ಪಕ್ಷಕ್ಕೆ ಇತ್ತು. ಇದು ಏನು ಯಾವುದೂ ಕಡಿಮೆ ಆಗಲಿಲ್ಲ. ಯುದ್ಧ ಪ್ರೀತಿ ಎಲ್ಲರಿಗೂ ಇದೆ, ಕೆಲವರು ಇಷ್ಟ ಇಲ್ಲದೆ ಇರ್ಬೋದು ಒಟ್ಟು. ಅಥವಾ ಬೇಕಾದ ಸಾಧನ ಸಂಪತ್ತೇನು ಕಡಿಮೆ ಇದೆಯಾ? ರಥ ಕಡಿಮೆ ಇದೆಯಾ? ಆನೆ ಕಡಿಮೆ ಇದೆಯಾ? ಕುದುರೆ ಕಡಿಮೆ ಇದೆಯಾ? ಆಯುಧಗಳು ಕಡಿಮೆ ಇದೆಯಾ? ಸೈನಿಕರು ಕಡಿಮೆ ಇದ್ದಾರಾ? ಅವರಿಗಿಂತ ಹೆಚ್ಚಿದೆ. 11 ಅಕ್ಷೌಹಿಣಿ ಸೈನ್ಯ ಇಟ್ಕೊಂಡು ಕೂತಿದ್ದಾರೆ. ದಕ್ಷತೆ ಅಂತ ತಗೊಂಡ್ರೆ ಎಂತೆಂಥ ಯುದ್ಧ ಕುಶಲರಲ್ಲಿದ್ದಾರೆ. ಇಷ್ಟೂ ಇದೆ, ಆದರೆ ಯಶಸ್ಸು ಸಿಗ್ತಾ ಇಲ್ಲ. ಯಾಕೆಂದರೆ ಅದು ಅದೃಷ್ಟ.
ಅವನಿಗೆ ಅಂತ ತಗೊಂಡ್ರು ಅವತ್ತು ಹಾಗೆ ಆಗಿದೆ. ನಾರಾಯಣಾಸ್ತ್ರ ವೈಷ್ಣವಾಸ್ತ್ರ ಯಾವುದೂ ಕೆಲಸಕ್ಕೆ ಬರಲಿಲ್ಲ ಅಂತಂದಾಗ ಅವನ ನಿಲುವಲ್ಲಿದ್ದಾನೆ. ಲೋಕಪ್ರವೀರ ಯೇಸ್ಮಾಕಂ ದೇವಕಲ್ಪ ಮಹಾರಥಾ ನೀತಿಮಂತಸ್ತಥಾಯುಕ್ತ ದಕ್ಷ ರಕ್ತಾಶ್ಚ ತೇ ಹತಾಹ. ನಮ್ಮಲ್ಲಿ ಎಂತೆಂಥವ್ರು ಇದ್ದರು ಅಂತ, ಲೋಕಪ್ರವೀರ ಅಂತ ಲೋಕಪ್ರಸಿದ್ಧರಾದ ವೀರರಿದ್ದರು. ದೇವಕಲ್ಪರು ಅಂತ ಅವ್ರು ಯಾರು ಮನುಷ್ಯರ ಮಟ್ಟದ ಯುದ್ಧ ಮಾಡುವವರಲ್ಲ, ಅವರು ದೇವತೆಗಳಿಗೆ ಸಮಾನವಾಗಿ ಯುದ್ಧ ಮಾಡುವವರಾಗಿದ್ದರು, ಮಹಾರಥರಾಗಿದ್ದರು, ನೀತಿಮಂತಹ ಅಂತ. ಮತ್ತು ಎಲ್ಲರಿಗೂ ಯುದ್ಧ ಯೋಜನೆ ಗೊತ್ತಿತ್ತು ಅಂತ, ಹೇಗೆ ಯುದ್ಧ ಮಾಡಬೇಕು ಅನ್ನೋ ಪ್ಲ್ಯಾನ್ ಗೊತ್ತಿಲ್ಲದೆ ಇದ್ದವನು ಯಾರೂ ಅಲ್ಲ. ಮತ್ತು ಯುಕ್ತಾಹ, ಅವರಿಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಅವರು ಒದಗಿಸಿಕೊಂಡಿದ್ದರು. ದಕ್ಷರೂ ಆಗಿದ್ದರು. ರಕ್ತಾಹ, ಅವರಿಗೆ ಯುದ್ಧ ಪ್ರೀತಿ ಮತ್ತು ಈ ಯುದ್ಧದ ಪ್ರೀತಿ ಎರಡೂ ಇತ್ತು. ಒಂದು ಸಹಜವಾಗಿ ಯುದ್ಧ ಪ್ರೀತಿ ಒಂದಾದರೆ, ಈಗ ನಾವು ಒಂದು ವಿಜಯವನ್ನು ದುರ್ಯೋಧನನಿಗೆ ಒದಗಿಸಿಕೊಡಬೇಕು ಅನ್ನೋ ಅಂಶ ಕೂಡ ಅವರಿಗಿತ್ತು. ಆದರೆ ತೇ ಹತಾಹ, ಸತ್ತಿದ್ದಾರೆ ಅವರೆಲ್ಲ. ಯಾಕೆ ಅಂತ ಅಂದರೆ ಅದೃಷ್ಟ ಕಾರಣ ಅಂತ ಅವನು ಹೇಳ್ತಾನೆ. ಇನ್ನೊಂದಿದೆ ಅದಲ್ಲ, 5ನೇದು ಅಂತ, ಅದೃಷ್ಟ ಕೈ ಕೊಟ್ಟಿದೆ ಇಲ್ಲಿ ಅಂತ. ಆದರೆ ಇಷ್ಟು ಹೇಳ್ತಾನೆ ಅವನು. ಅಂದರೆ ಅವನು ಅಶ್ವತ್ಥಾಮ ಯಾವ ವಿಮರ್ಶೆ ಕೊಡ್ತಾ ಇದ್ದಾನೆ ಅಂದರೆ, ನಮ್ಮ ಸೋಲಿಗೆ ಏನು ಕಾರಣ ಅನ್ನುವ ವಿಮರ್ಶೆಯನ್ನು ಕೊಡ್ತಾ ಇದ್ದಾನೆ ಅವನು. ಯಾಕೆ ನಾವು ಹೀಗಾಗ್ತಾ ಇದ್ದೀವಿ? 15 ದಿನಗಳಾದವು. 15 ದಿನ ಅಂದರೆ ಸಣ್ಣ ದಿನಗಳೇನೂ ಅಲ್ಲ, ಸುದೀರ್ಘವಾಗೋಯ್ತು. 15 ದಿನದಲ್ಲೂ ನಮ್ಮ ಕೈಗೆ ವಿಜಯ ಸಿಕ್ಕಿಲ್ಲ, ವಿಜಯ ಅವರಿಗೆ ಸಿಕ್ಕಿರೋದು ಅಂತ. ಎಷ್ಟೋ ಜನ ಸತ್ತಿದ್ದಾರೆ ಅನ್ನೋ ವಿಷಯ ಬೇರೆ, ಆದರೆ ವಿಜಯ ಅವರಿಗಿದೆ ನಮಗಿಲ್ಲ ಅಂತ ಅಂದಾಗ ನಮಗೆ ಕೈ ಕೊಟ್ಟಿದ್ದು ಇದು ಯಾವುದೂ ಅಲ್ಲ. ನಮಗೇನು ಸಾಮರ್ಥ್ಯ ಕಡಿಮೆ ಇರಲಿಲ್ಲ, ನಾವು ಪ್ಲ್ಯಾನ್ ಏನು ಕಡಿಮೆ ಮಾಡಿಕೊಳ್ಳಿಲ್ಲ, ನಮ್ಮಲ್ಲಿದ್ದವ್ರು ಯಾರೂ ಕಡಿಮೆ ವೀರರೂ ಅಲ್ಲ, ಅದೃಷ್ಟ ಇರಲಿಲ್ಲ. ಅಷ್ಟಕ್ಕಾಗಿ ಸೋತುವೆ ಹೊರತು ನಮ್ಮ ಲೋಪ ಇಲ್ಲ, ನಮ್ಮ ದೋಷ ಇಲ್ಲ ಇದರಲ್ಲಿ ಅಂತ. ನಾವೇನೋ ತಪ್ಪಾಗಿ ನಡೆದುಕೊಂಡು ಯುದ್ಧ ಸೋತ್ವಿ ಅಂತ ಆಗಿಲ್ಲ. ಹಿಮ್ಮೆಟ್ಟಿದ್ವಿ, ಹೆದರಿದ್ವಿ, ಮಾಡಬೇಕಾದ್ದನ್ನು ಮಾಡಲಿಲ್ಲ, ಹಾಗಾಗಿ ಸೋತ್ವಿ ಅಂತೇನೋ ಇಲ್ಲ. ನಾವೇನು ಮಾಡಬೇಕೋ ಅದನ್ನು ಮಾಡಿದ್ದೀವಿ. ಹಾಗಾಗಿ ನಾವು ನಿರಾಶರಾಗಬೇಕಿಲ್ಲ ಅಂತ ಹೇಳ್ತಾನೆ. ನತ್ವೇವ ಕಾರ್ಯಂ ನೈರಾಶ್ಯಂ ಅಸ್ಮಾಭಿರ್ವಿಜಯಂ ಪ್ರತಿ. ವಿಜಯ ಸಿಗೋಲ್ಲ ಅಂತ ನಾವು ನಿರಾಶರಾಗಬೇಕಾಗಿಲ್ಲ ಅಂತ. ಯಾಕೆ ಅಂತ ಅಂದರೆ, ನಮ್ಮಲ್ಲಿ ಏನಾದರೂ ಕೊರತೆ ಇದ್ದು ನಾವು ಸೋಲ್ತಾ ಇದ್ದಿದ್ರೆ ನಾವು ನಿರಾಶರಾಗಬೇಕಾಗಿತ್ತು. ಅದೇನೂ ಇಲ್ಲ ಅಂತಂದಾಗ ನಾವು ನಿರಾಶರಾಗಬೇಕಾಗಿಲ್ಲ. ಈ ಅದೃಷ್ಟ ಅನ್ನೋದು ಹೇಗೆ ಅಂತ ಅಂದರೆ, ಅದು ನಾವು ಬಹಳ ವ್ಯವಸ್ಥಿತವಾಗಿ ಕಾರ್ಯ ಮಾಡಿದಾಗ ಅದೃಷ್ಟ ನಮ್ಮ ಪರವಾಗಿ ತಿರುಗಿಕೊಳ್ಳತ್ತೆ ಅಂತ ಹೇಳ್ತಾನೆ. ಸುನೀತೈರಿಹ ಸರ್ವಾರ್ಥೈ ದೈವಮಪ್ಯನುಲೋಮ್ಯತೆ ಅಂತ. ಅಂದರೆ ಈ ಅದೃಷ್ಟ ಅನ್ನೋ, ಇದು ಸುಮಾರು ಸಲ ಚರ್ಚೆ ಮಾಡಿದ್ದೀವಿ, ಮತ್ತೆ ಮಾಡ್ತಲೇ ಇರಬೇಕಾಗತ್ತೆ. ಅದೃಷ್ಟ ಅಂದರೆ ಹಿಂದಿನ ಕರ್ಮಗಳು, ನಾವೇ ಮಾಡಿದ ಕರ್ಮಗಳು. ಆ ಕರ್ಮಗಳು ಈಗ ಮಾಡ್ತಾ ಇರುವ ಕೆಲಸದ ಜೊತೆಗೆ ಸೇರಿಕೊಂಡ್ರೆ ಈ ಕೆಲಸ ಬಹಳ ಸುಲಭವಾಗಿ ಸರಳವಾಗಿ ಯಶಸ್ಸಾಗಿ ಬಿಡುತ್ತೆ. ಈಗೇನೋ ಕಾರ್ಯ ಮಾಡ್ತಾ ಇದ್ದೀವಿ, ಆದರೆ ಹಳೆಯ ಕರ್ಮ ಇದೆಯಲ್ಲ ಅದು ಇದಕ್ಕೆ ವಿರುದ್ಧವಾಗಿದೆ, ಇದಕ್ಕೆ ವ್ಯತಿರಿಕ್ತವಾಗಿದೆ ಅಂತಂದಾಗ ಈ ಕಾರ್ಯ ಯಶಸ್ವಿ ಆಗಲ್ಲ. ಆದರೆ ಯಶಸ್ವಿಯೇ ಆಗೋದಿಲ್ಲ ಅಂತ ಕರ್ಮ ಸಿದ್ಧಾಂತ ಅಂದರೆ ಆಗಲ್ಲ. ಹಿಂದಿನ ಕರ್ಮ ಸೇರಿಕೊಂಡ್ರೆ ಸುಲಭ. ಹಿಂದಿನ ಕರ್ಮ ಸಪೋರ್ಟ್ ಮಾಡದೇ ಇದ್ದರೆ, ಸಹಕರಿಸದೇ ಇದ್ದರೆ ಇಲ್ಲಿ ನಿನಗೆ ಹೆಚ್ಚು ಕೆಲಸ ಬೇಕಾಗಿದೆ ಅಂತ ಅರ್ಥ. ಇನ್ನೂ ಹೆಚ್ಚು ಪರಿಶ್ರಮ ಹಾಕಬೇಕು ಅಂತ ಅರ್ಥ. ಪರಿಶ್ರಮ ಹಾಕಿದಾಗ ಅದು ಕೆಲಸ ಮಾಡೋಲ್ಲ. ಅದು ಅಂದರೆ ವಿರೋಧಿ ಕೆಲಸ ಮಾಡಲ್ಲ. ಯಾವ ವಿರೋಧವಾದ ಕರ್ಮ ಇದೆಯೋ ಅದರ ಶಕ್ತಿ ಕುಂದತ್ತೆ. ಇದು ಅಷ್ಟು ಬಲಿಷ್ಠವಾಗಬೇಕಾಗತ್ತೆ. ಅದನ್ನೇ ಅವನು ಹೇಳ್ತಿದ್ದಾನೆ. ಸುನೀತೈರಿಹ ಸರ್ವಾರ್ಥೈ ದೈವಮಪ್ಯನುಲೋಮ್ಯತೆ. ಎಲ್ಲವನ್ನೂ ವ್ಯವಸ್ಥಿತವಾಗಿ ಸಿದ್ಧಪಡಿಸಿಕೊಂಡು ಪರಿಶ್ರಮಿಸಿ ಕೆಲಸ ಮಾಡಿದರೆ ಅದೃಷ್ಟ ಅನ್ನೋದು ನಮ್ಮ ಜೊತೆಗೆ ಬರುತ್ತೆ. ಅದು ದುರದೃಷ್ಟವಾಗಿ ಪರಿಣಮಿಸೋದಿಲ್ಲ. ಹಾಗಾಗಿ ನಾವು ನಿರಾಶರಾಗಬೇಕಾದದ್ದೇನೂ ಇಲ್ಲ ಇಲ್ಲಿ ಅಂತ. ಏನೋ ಮುಗಿದೋಯ್ತು ಅಂತ ಈ ಮಾತುಗಳನ್ನು ಹೇಳುವಾಗ ಆದರೆ ಅವರ ಇಂಗಿತವನ್ನು ಅರ್ಥ ಮಾಡ್ಕೊಂಡು ಮಾತಾಡೋದ ಅಂತ ಇದೆಯಲ್ಲ. ಕೆಲವು ಸಲ ಏನಾಗುತ್ತೆ, ಅವರು ಜೋರಾಗೆ ಮಾತಾಡ್ತಾ ಇರ್ತಾರೆ, ಆಕ್ರೋಶ ಬರೀತಾರೆ, ಎದ್ದು ಹೋಗಿಬಿಡೋಣ, ಅವ್ರನ್ನೆಲ್ಲ ಕೊಂದು ಬಿಡೋಣ ಅಂತೆಲ್ಲ ಮಾತಾಡ್ತಾ ಇರಬಹುದು ಅಲ್ಲಿದ್ದವರು. ಆದರೆ ಅದು ಅವರ ಒಳಗಡೆಯ ಭಯ ಕೂಡ ಆಗಿರುತ್ತೆ, ಅದು ಆತಂಕ ಕೂಡ ಆಗಿರುತ್ತೆ. ಅಶ್ವತ್ಥಾಮ ಅದನ್ನೆಲ್ಲ ಗಮನಿಸಿದ ಅಂತ. ಅವರೇನು ಭಯಗ್ರಸ್ತರಾಗಿ ಯುದ್ಧ ನಿಲ್ಲಿಸ್ಬಿಡೋಣ ಅಂತ ಹೇಳಿದ್ರ ಆಧಾರದ ಮೇಲೆ ಮಾತಲ್ಲ. ಕೆಲವೊಮ್ಮೆ ಮುನ್ನುಗ್ಗಿ ಏನೋ ಮಾಡಿಬಿಡೋಣ ಅಂತ ಹೇಳೋರು ಕೂಡ ಭಯದಿಂದಲೇ ಮಾಡ್ತಾ ಇರ್ತಾರೆ ಅದನ್ನು.
ನಿರಾಶೆಯಿಂದಲೇ ಮಾತಾಡ್ತಾ ಇರ್ತಾರೆ, ಏನಾಗಲ್ಲ ಬಿಡು ಅಂದ್ಕೊಂಡೆ ಅಂತ. ಅದನ್ನು ನೋಡಿಕೊಂಡು ಅಶ್ವತ್ಥಾಮ ಏನು ಹೇಳಬೇಕು ಅದನ್ನು ಹೇಳ್ತಾ ಇದ್ದಾನೆ. ಈ ಕರ್ಮ ಅಂತ ಹೇಳಿದಾಗ ಸರ್ ಅಂದರೆ ಒಂದು ಕ್ಷಣಕ್ಕೆ ಅರ್ಥ ಆಗಲಿಲ್ಲ, ಆಮೇಲೆ ಅರ್ಥ ಆಯಿತು. ನಾವು ತುಂಬ ಸಲ ಮಾತಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ. ಕೆಲವ್ರಿಗೆ ಅರ್ಥ ಆಗದಿರೋ ಸಾಧ್ಯತೆಯೂ ಇದೆ. ಕರ್ಮ ಅಂದ ತಕ್ಷಣ ನಾವು ಮಾಡಿದ್ದ ಕೆಲಸಗಳು ಅಂತ ಹೇಳಿದ್ರಲ್ಲ, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಅಂದರೆ ಅರ್ಥ ಆಗದೇ ಇರೋರಿಗೆ, ಈ ಉದಾಹರಣೆಗೆ ಇಬ್ಬರು ಕ್ರಿಕೆಟ್ ಆಡ್ಬೇಕು ಅಂದ್ಕೊಂಡಿದ್ರು ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿ ಫಿಸಿಕಲಿ ಫಿಟ್ ಆಗಿದ್ದಾನೆ, ಆಲ್ರೆಡಿ ಫಿಸಿಕಲ್ಲಾಗಿ ಆತ ತುಂಬ ಚೆನ್ನಾಗಿ ಪರಿಶ್ರಮ ಪಟ್ಟಿದ್ದಾನೆ, ಆತನಿಗೆ ಕ್ರಿಕೆಟ್ ಸ್ವಲ್ಪ ಬೇಗ ಒಲಿಯೋ ಸಾಧ್ಯತೆ, ಯಾವುದೇ ಆಟ. ಇನ್ನೊಬ್ಬ ವ್ಯಕ್ತಿ ವ್ಯಸನಗಳಲ್ಲಿ ತನ್ನ ದೇಹವನ್ನು ಹಾಳು ಮಾಡ್ಕೊಂಡಿದ್ದಾನೆ, ಆತನೂ ಕ್ರಿಕೆಟ್ ಆಡ್ಬೇಕು ಅಂದ್ಕೊಂಡಿದ್ದಾನೆ. ಬಟ್ ಈತನಿಗೆ ದೇಹ ದಾರ್ಢ್ಯ, ಆತನ ಕರ್ಮ ಅದನ್ನು ಸಪೋರ್ಟ್ ಮಾಡುತ್ತೆ. ಹೌದು, ಆತನ ವ್ಯಸನಗಳು ಆತನಿಗೆ ವಿರೋಧವಾಗಿ ಕೆಲಸ ಮಾಡುತ್ತೆ. ಹೌದು ಅಲ್ವಾ? ಹೌದು, ಇಷ್ಟೇ ಇರೋದು. ಇಬ್ಬರದ್ದು ಕರ್ಮಗಳದು. ಅವನ ಕರ್ಮ ಅವನ ಜೊತೆಗೆ ನಿಂತ್ಕೊಂಡಿದೆ. ಯಾಕೆಂದ್ರೆ ಅವನು ಅಷ್ಟು ಬದುಕಬೇಕಾಗುವಂತೆ ಸಿದ್ಧ ಆಗಿದ್ದಾನೆ, ಇವನಾಗಿಲ್ಲ, ಅಷ್ಟೇ. ಸೊ ಅಷ್ಟು ಭಾಳ ಸಿಂಪಲ್ ಆಗಿದೆ ಅರ್ಥ ಮಾಡಿಕೊಂಡ್ರೆ, ಬಟ್ ಭಾಳ ಚೆನ್ನಾಗಿದೆ. ಸೊ ಹಾಗೆ ಈ 4 ವಿಚಾರಗಳನ್ನ ಹೇಳ್ತಾ ಅದೃಷ್ಟದ ಬಗ್ಗೆ ಮಾತಾಡಿದ್ದಾನೆ, ನಾವು ಕೇಳಿದ್ವಿ. ಅದೃಷ್ಟ ಅಂದರೆ ಏನು ಅಂತ ಕೂಡ ನಾವು ಮಾತಾಡಿದ್ವಿ. ಸೊ ಇಲ್ಲಿಗೆ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇದೆಲ್ಲ ಹೇಳಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ. ಸೊ ಸ್ನೇಹಿತರೆ, 15ನೇ ದಿನದ ಯುದ್ಧ ಮುಗಿದು 15ನೇ ದಿನದ ರಾತ್ರಿಯಲ್ಲಿ ಮಂತ್ರಾಲೋಚನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮತ್ತು ಅಶ್ವತ್ಥಾಮ ತನ್ನ ಅವತ್ತಿನ ಅನುಭವದ ಆಧಾರದ ಮೇಲೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ, ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.